ಹಾಗಾದರೆ ಆ ಒಲೆಯಲ್ಲಿದ್ದಂತಹ ಬೆಂಕಿಗೆ ಬಿತ್ತಲ್ಲ, ಹಾಲು ಬಿತ್ತಲ್ಲ, ಅದರ ಅನುಸಂಧಾನ ಮಾಡೋಣ. ಅಗ್ನಿಗೆ ಹಾಲು ಬಿತ್ತು ಅಂತಂದರೆ ಅಗ್ನಿಯನ್ನು ನಮ್ಮ ಬಾಯಿಯಲ್ಲಿ ಚಿಂತನೆ ಮಾಡಿಬಿಟ್ರೆ ಹಾಲು ನಿಮ್ಮ ಬಾಯಿಗೆ ಬೀಳೋದು ಅಂತ ಆಯ್ತಲ್ಲ. ಹಾಗಾದರೆ ಮನೆ ಕಟ್ಟಿದ ದಿವಸ, ಗೃಹ ಪ್ರವೇಶದ ದಿವಸ ಹಾಲು ಉಕ್ಕಿಸುವುದು ಅಂದರೆ ಏನರ್ಥ ಅಂದರೆ, ನಮಗೆ ಈ ಮನೆಯಲ್ಲಿ ಯಾವ ಮನೆ ನಾವು ಕಟ್ಟಿದ್ದೇವೋ ಆ ಮನೆಯಲ್ಲಿ ಗೃಹ ಪ್ರವೇಶ ಆದಂದಿನಿಂದ ಪ್ರತಿ ದಿವಸ ಎನ್ನ ಬಾಯಿಗೆ ಹಾಲು ಬೀಳ್ತಾ ಇರಲಿ ಅನ್ನತಕ್ಕಂಥ ಅನುಸಂಧಾನ. ಆದ್ದರಿಂದಲೇ ಹಾಲು ಉಕ್ಕಿಸುವುದು ಅಂತ ನಮ್ಮಲ್ಲಿ ಬಂದದ್ದು. ಇನ್ನೂ ವಿಚಾರ ಮಾಡ್ತಾ ಹೋದರೆ ಹಾಲಿನ ಅಭಿಮಾನಿ ದೇವತೆ ಸರಸ್ವತಿ ಅಂತಂದೆವು. ಇಬ್ರು ಸರಸ್ವತಿಯರನ್ನು ನೋಡಿದ್ದೆವು. ಈಗ ಮೊದಲಿನ ಸರಸ್ವತಿಗೆ ಬರೋಣ. ಮೊದಲಿನ ಸರಸ್ವತಿ ಅಂದರೆ ಚತುರ್ಮುಖನ ರಾಣಿ, ಆ ಸರಸ್ವತಿಗೇನೆ ಬರೋಣ. ಅಗ್ನಿಗೂ ಈ ಹಾಲಿಗೂ ತುಂಬ ಸಂಬಂಧ, ಹಾಲಿಗೂ ನೀರಿಗೂ ತುಂಬ ಸಂಬಂಧ. ನಮ್ಮ ಮನಸ್ಸುಂಟು, ಮನಸ್ಸು ಮತ್ತೆ ಚಿತ್ತ ಆಗುತ್ತೆ ಅಲ್ವೋ. ಮನಸ್ಸೇ ಚಿತ್ತರೂಪೇಣ ವಿಕಾರಗೊಳ್ಳುವುದಲ್ವೋ. ಮನಸ್ಸನ್ನೇ ಹದ ಮಾಡಿದಾಗ ಆ ಮನಸ್ಸು ಚಿತ್ತ ಅಂತ ಆಗುವುದಲ್ಲೋ. ತುಂಬ ಸಲ ನಾವು ಇದರ ಬಗ್ಗೆ ನೋಡಿದ್ದೆವು. ಏನು ಬೇಕು ಬೇಡ, ಬೇಕು ಬೇಡ, ಬೇಕು ಬೇಡ ಅಂತ ಮನಸ್ಸನ್ನು ತುಂಬ ತಿದ್ದಿ ತೀಡಿ ಮಾಡಿದಾಗ ಕೊನೆಗೆ ಒಂದು ತೀರ್ಮಾನಕ್ಕೆ ಬರ್ತೇವಲ್ಲ, ಒಂದ ಬೇಕು ಒಂದ ಬೇಡ ಅಂತ ತೀರ್ಮಾನಕ್ಕೆ ಬರ್ತೇವಲ್ಲ. ಅದು ತೀರ್ಮಾನ ಯಾರದ್ದು ಗೊತ್ತಾ? ಮಾನಸಿಕ ತೀರ್ಮಾನ ಅಲ್ಲ, ಚಿತ್ತದ ತೀರ್ಮಾನ. ಯಾಕೆ ಬೇಕು ಬೇಡ ಅಂತ ಮೊದಲು ಚೆನ್ನಾಗಿ ವಿಮರ್ಶೆ ಮಾಡಿದ್ದೇವಲ್ಲ, ವಿಮರ್ಶೆ ಮಾಡಿ ಕೊನೆಗೊಂದು ತೀರ್ಮಾನಕ್ಕೆ ಬಂದದ್ದಲ್ಲ. ನಾವಂತೇವೆ ಮನಸ್ಸು ಗಟ್ಟಿ ಮಾಡು, ಒಂದ ಬೇಕು ಒಂದ ಬೇಡ, ಸಂಶಯದಲ್ಲಿರಬೇಡ, ಬೇಕು ಬೇಡ ಯಾವುದರಲ್ಲಿ ಆದ್ರೆ ಮನಸ್ಸನ್ನು ಗಟ್ಟಿ ಮಾಡುವುದಂದ್ರೆ ಮನಸ್ಸು ಚಿತ್ತಾತ್ಮನ ಮನಸ್ಸನ್ನು ಹದ ಮಾಡುವುದು ಅಂತ ಅರ್ಥ. ಯಾವಾಗಲೂ ಕೂಡ ಒಂದು ಕೆಲಸ ಗೋಡೆ ಕಟ್ಟಬೇಕು ಅಂತಾದರೆ ಅಥವಾ ಮಡಿಕೆ ಮಾಡಬೇಕು ಅಂತಾದರೆ ಬರೇ ಮಣ್ಣಿನಿಂದ ಮಡಿಕೆ ಮಾಡಲಿಕ್ಕಾಗೋಲ್ಲ, ಬರೇ ಮಣ್ಣಿನಿಂದ ಗೋಡೆ ಕಟ್ಟಲಿಕ್ಕಾಗೋಲ್ಲ. ಆ ಮಣ್ಣನ್ನು ಹದ ಮಾಡಬೇಕಲ್ವೋ. ಹದ ಮಾಡದಿದ್ರೆ ಆ ಮಣ್ಣು ಮಡಿಕೆ ಮಾಡಲಿಕ್ಕೆ ಉಪಯೋಗಕ್ಕೆ ಬರುವುದಿಲ್ಲಲ್ಲ. ಅದೇ ರೀತಿಯಲ್ಲಿ ಮನಸ್ಸನ್ನು ಹದ ಮಾಡದಿದ್ದರೆ ಆ ಮನಸ್ಸಿನಿಂದ ಯಾವ ಕೆಲಸವನ್ನೂ ಮಾಡಲಿಕ್ಕಾಗೋಲ್ಲ. ಹದಗೊಂಡ ಮನಸ್ಸಿನ ಹೆಸರೇ ಚಿತ್ತ ಅಂತ. ಈ ಮನಸ್ಸು ಹದಗೊಂಡಾಗ ಆವಾಗ ಅದಕ್ಕೆ ಅಗ್ನಿ ಬಂದು ಕೂಡ್ತಾನಂತೆ ಆ ಮನಸ್ಸಿನಲ್ಲಿ. ಹದಗೊಂಡ ಮನಸ್ಸಿನ ಅಭಿಮಾನಿ ಅಗ್ನಿ. ಹದಗೊಂಡಾಗ ಚಿತ್ತ ಅಂತ ಆಗುತ್ತೆ. ಚಿತ್ತಕ್ಕೆ ಸಂಬಂಧಪಟ್ಟವ ಅಗ್ನಿ. ಹಾಗಾದರೆ ಮನಸ್ಸನ್ನು ಹದಗೊಳಿಸಬೇಕಲ್ಲ. ಹದಗೊಳಿಸಬೇಕಾದ್ರೆ ಯಾರನ್ನು ಪ್ರಾರ್ಥನೆ ಮಾಡಬೇಕು? ಎನ್ನ ಮನಸ್ಸನ್ನು ಹದಗೊಳಿಸು ಅಂತ ಯಾರಲ್ಲಿ ಬೇಡಬೇಕು? ಅಗ್ನಿಯಲ್ಲಿ ಬೇಡಬೇಕಂತೆ. ಆವಾಗ ಬೇಕು ಅಥವಾ ಬೇಡ ಎನ್ನತಕ್ಕಂತಹ ತೀರ್ಮಾನವನ್ನು ಕೊಟ್ಟು ಮನಸ್ಸನ್ನು ಹದಗೊಳಿಸ್ತಾನೆ. ಯಾವಾಗ ಮನಸ್ಸು ಹದ ಆಯಿತೋ, ಯಾವಾಗ ಮನಸ್ಸು ಚಿತ್ತಾಯಿತೋ, ಆವಾಗ ಅದಕ್ಕೆ ಅಗ್ನಿ ತಾನು ನಿಯಾಮಕನಾಗಿ, ಅಗ್ನಿ ಅದಕ್ಕೆ ಅಭಿಮಾನಿಯಾಗಿ ಬಂದು ಕೂತಲ್ವೋ, ಅಂತಹ ಚಿತ್ತಕ್ಕೆ ಹಾಲು ಬೀಳ್ಲಿ, ಅಂತಹ ಚಿತ್ತಕ್ಕೆ ಸರಸ್ವತಿ ಬಂದು ಬೀಳ್ಲಿ. ಏನರ್ಥ ಸರಸ್ವತಿ? ಅಂತಹ ಚಿತ್ತಕ್ಕೆ ಸರಸ್ವತಿ ಬಂದು ಬೀಳೋದು ಅಂತಂದ್ರೆ ಏನರ್ಥ? ಮನಸ್ಸು ಹದಾಗಿರತಕ್ಕಂಥ ಮನಸ್ಸಿಗೆ ಭಗವಂತನ ವಿಷಯವನ್ನು ಕೊಟ್ಟರೆ ಝಳ 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 ಅಂತಿರುತ್ತೆ. ಇಲ್ಲದ್ರೆ ಕೊನೆ ತನಕ ಸಂಶಯ. ಆ ದೃಷ್ಟಿಯಲ್ಲಿ ಅಗ್ನಿ ಮತ್ತೆ ಹಾಲು, ಚಿತ್ತ ಅಗ್ನಿ ಹಾಲು ಅಂತಂದ್ರೆ ಸರಸ್ವತಿ. ಇಂತಹ ಅನುಸಂಧಾನ ಮಾಡುವುದಕ್ಕೋಸ್ಕರನೇ ಹಾಲು ಉಕ್ಕಿಸುವುದು ಅಂತ ನಾನಾ ಮುಖದಿಂದ ಈ ಹಾಲು ಉಕ್ಕಿಸುವ ಕಾರ್ಯಕ್ರಮವನ್ನು ಶಾಸ್ತ್ರಕಾರರು ಮಾಡಿದ್ದಾರೆ. ಆ ದೃಷ್ಟಿಯಲ್ಲಿ ವಾದಿರಾಜರು ಯಶೋದೆಯ ಮನೆಯಲ್ಲಿ ಕೂಡ ಹಾಲು ಉಕ್ಕಬೇಕು. ಅಂತೂ ಹಾಲು ಉಕ್ಕಿದೆ. ಕೃಷ್ಣ ಎಲ್ಲ ಧ್ವಂಸ ಮಾಡಿದ್ದಾನೆ, ಓಡಿದ್ದಾನೆ. ಯಶೋದೆ ಕೈಯಲ್ಲಿ ಹಾಲು, ಕೈಯಲ್ಲಿ ಕೋಲು ಮತ್ತೆ ಹಗ್ಗ ಹಿಡ್ಕೊಂಡು ಕೃಷ್ಣನನ್ನು ಬೆನ್ನಟ್ಟಿಕೊಂಡು ಹೋಗಿದ್ದಾಳೆ. ಸರಿ, ಏನು ಮಾಡಿದ್ರು? ಆ ಹಗ್ಗದಿಂದ ಕೃಷ್ಣನನ್ನು ಸುತ್ತಿದ್ರು. ನೋಡಿದ್ದೆವು ಮೊನ್ನೆ. ಸುತ್ತಿದಾಗ ಏನಾಯಿತು? 2 ಅಂಗುಲ ಕಮ್ಮಿ ಆಗಿತ್ತು ಎನ್ನುವುದನ್ನು ನೋಡಿದೆವು. ಪ್ರಾಯಶಃ ಅದೇ ಹಗ್ಗ ಕಾಣುತ್ತೆ, ಅದೇ ಹಗ್ಗ ಅದೇ ಕೋಲು ಎಲ್ಲಿರುವುದು? ಈಗ ಕೃಷ್ಣನ ಕೈಯಲ್ಲಿರುವುದು. ಯಾಕೆ ಗೊತ್ತಾ? ಇಲ್ಲಿ ಏನು ಕೃಷ್ಣ ಇದ್ದಾನೆ, ಇವನ ಕೈಯಲ್ಲಿ ಕೂಡ ಏನಿರುವುದು? ಕಡಗೋಲೋ ಕೋಲೋ ಅಂತ. ಮಂಥಾನಂ ಅನ್ಯೇನಚ ಅಂತ ವಾದಿರಾಜ ಶ್ರೀಪಾದರೇ ಒಂದು ಕಡೆ ಹೇಳಿದ್ದಾರೆ. ದಂಡಂ ದಾಮಚ ದದತಂತ ಮತ್ತೊಂದು ಕಡೆಯಲ್ಲಿ ಹೇಳಿದ್ದಾರೆ. ಕೃಷ್ಣನ ಕೈಯಲ್ಲಿರುವುದು ದಂಡ ಅಂತ, ಕೃಷ್ಣನ ಕೈಯಲ್ಲಿರುವುದು ಮಂಥಾನ ಅಂತ. ಏನರ್ಥ? ಟೊಪ್ಪಿ ಇದ್ರೆ ಕಡಗೋಲು, ಟೊಪ್ಪಿ ಹೋದರೆ ಕೋಲು. ಇಷ್ಟೇ ವ್ಯತ್ಯಾಸ. ಕೋಲಿಗೂ ಕಡಗೋಲಿಗೂ ಇಷ್ಟೇ. ಕಡಗೋಲು ಗೊತ್ತು ತಾನೆ? ಕಡಗೋಲು ಏನಿರುತ್ತೆ? ಕೊನೆಯಲ್ಲೊಂದು ಟೊಪ್ಪಿ ಇರುತ್ತೆ. ಟೊಪ್ಪಿ ಹೋಯ್ತು, ಒಂದು ಕೋಲು.
ಕೃಷ್ಣನ ಕೈಯಲ್ಲಿ ಕಡಗೋಲಿರುವುದೋ ಕೋಲಿರುವುದೋ? ಅದಕ್ಕಂದ್ರು ಮೊದಲು ಕಡಗೋಲಿದ್ದದ್ದು, ಆಮೇಲೆ ಕೋಲಾದದ್ದು ಅಂತಂದು. ಅದು ಹೇಗೆ ಅಂತ ಕೇಳ್ತೀರಾ? ಆ ಯಶೋದೆ ಹೊಡಿಲಿಕ್ಕೆ ಅಂತ ಬಂದಿದ್ದಳಲ್ಲ, ಕೃಷ್ಣನನ್ನು ಕಟ್ಟಿ ಹೊಡಿಲಿಕ್ಕೆ ಅಂತ ಬಂದಿದ್ರಲ್ಲ, ಹೊಡಿಲಿಕ್ಕೆ ಅಂತ ಬಂದಾಗ ಕೋಲು ಎಲ್ಲಿ ಸಿಗಬೇಕು ಅಷ್ಟು ಬೇಗ, ಮತ್ತೆ ಕಡಗೋಲನ್ನೇ ಹಿಡ್ಕೊಂಡು ಬಂದದ್ದು. ಮತ್ತೆಂಥದ್ದು? ತೆಗು ಕಡಿತಾನೆ ಇದ್ದುಳ್ತಾನೆ, ಮೊಸರು ಕಡಿತಾನೆ ಇದ್ದುಳ್ತಾನೆ. ಆ ಕಡಗೋಲನ್ನೇ ಸದ್ಯಕ್ಕೆ ಇದೇ ಇರಲಿ ಅಂತ ಅದರಲ್ಲೇ ಬಡಿಯೋ. ನೋಡಿ, ವ್ಯಕ್ತಿಗಳಿಗೆ ಸಿಟ್ಟು ಬಂತು ಅಂತಂದ್ರೆ ಎಲ್ಲಿ ಏನು ಯಾವಾಗ ಯಾಕೆ ಹೇಗೆ ಅಂತ ನೋಡೋಲ್ಲ, ಒಂದೇ ಸಮಯ ದಬ 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 ಅಂತ. ನಿಮ್ಮ ಆಂಗ್ಲ ಭಾಷೆಯಲ್ಲಿ ಮಾತಾಡೋದ್ರೆ ಫೈರ, ಒಂದೇ ಸಮನೆ ಬೆಂಕಿ ಉಗುಳ್ತಾನೆ ಇರುತ್ತೆ. ಇವಳೀಗ ಅಷ್ಟು ಪುಟ್ಟ ಮಗು, ಅದನ್ನು ಹೊಡಿಲಿಕ್ಕೆ ಅಂತ ಹೊರಟಿದ್ದಾಳೆ. ಎಷ್ಟು ದೊಡ್ಡ ಕೋಲು ಬೇಕು ಅಂತ ಗೊತ್ತಿಲ್ಲ, ಅಲ್ಲೇ ಇದ್ದಂತ ಅಷ್ಟು ದೊಡ್ಡ ಕಡಗೋಲನ್ನು ಹಿಡ್ಕೊಂಡಿದ್ದಾಳೆ. ಹೇಗೆ ಹೊಡೆಯುವ ಕ್ರಮ ಹೇಗೆ? ಕಡಗೋಲಿನ ಕೋಲು ಇವಳ ಕೈಯಲ್ಲಿ, ಆ ಟೊಪ್ಪಿಯಿಂದ ಕೃಷ್ಣನಿಗೆ ಹೊಡಿಬೇಕು ಅಂತ ಹೀಗೆ ಮಾಡ್ತಾ ಇದ್ದಾಳೆ. ಕೃಷ್ಣ ಏನು ಮಾಡಿದ? ಟೊಪ್ಪಿಗೆ ಕೈ ಇಟ್ಟ. ಏನಾಯ್ತು? ಇವಳ ಕೈಯಲ್ಲಿ ಕೋಲು, ಅವನ ಕೈಯಲ್ಲಿ ಟೊಪ್ಪಿ. ಹಾಗೂ ಆಗ್ಬೋದು. ತಿರುಗಿಸೋಣ. ಅವಳಿಗೆ ಒಂಚೂರು ಮನಸ್ಸು ಶಾಂತ ಆಯಿತು ಅಂತಂದ್ರೆ ಟೊಪ್ಪಿ ತನ್ನ ಕೈಯಲ್ಲಿ ಹಿಡ್ಕೊಂಡ್ಲು, ಕೋಲಿನಿಂದ ಕೃಷ್ಣನಿಗೆ ಹೊಡೀತೇನೆ ಅಂತಂದ್ಲು. ಕೃಷ್ಣ ಕೋಲು ಹಿಡ್ಕೊಂಡ, ಇವಳ ಕೈಯಲ್ಲಿ ಟೊಪ್ಪಿ ಉಂಟು, ಕಡಗೋಲಿನ ಟೊಪ್ಪಿ ಉಂಟು. ಕೃಷ್ಣನು ಕೋಲು ಎಳೆಯುವುದು, ಇವಳು ಟೊಪ್ಪಿ ಎಳೆಯುವುದು. ಸರಿ, ಕೋಲಿನಿಂದ ಟೊಪ್ಪಿ ಬೇರೆ ಆಯಿತು. ಯಶೋದೆಗೆ ಟೊಪ್ಪಿ, ಇವನಿಗೆ ಕೋಲು. ಹಾಗೂ ಆಗಬಹುದು. ಕೊನೆಗೆ ಆದದ್ದು ಯಶೋದೆಗೆ ಟೊಪ್ಪಿಯೇ ಬಿಡಿ, ಮತ್ತೇನೂ ಆಗಿಲ್ಲ. ಆ ಕೋಲು ಹಿಡ್ಕೊಂಡ ಕೃಷ್ಣ, ನೇರ ಇಲ್ಲಿಗೆ, ಯಾರ ತಂಟೆನೂ ಬೇಡ ಅಂದ. ಉಡುಪಿಗೆ ಬಂದು ಇಲ್ಲೇ ಬಂದು ನಿಲ್ತೇನೆ ಅಂತ ಇಲ್ಲಿ ಬಂದು ನಿಂತು ಬಿಟ್ಟ. ಇಲ್ಲಿ ನಮ್ಮ ತಂಟೆ ಶುರುವಾಯಿತು, ಇನ್ನೆಲ್ಲಿಗೆ ಹೋಗಬೇಕು. ಹಾಗಾದ್ರೆ ಆ ಧಾಟಿಯಲ್ಲಿ ನೋಡಿದ್ರೆ ಕೃಷ್ಣನ ಕೈಯಲ್ಲಿ ಕೋಲು. ಇನ್ನು ಹಗ್ಗ ಏನು ಕೇಳ್ತೀರಾ? ಪ್ರಾಯಶಃ ಅದೇ ಹಗ್ಗ ಇರ್ಬೋದು. ಯಾಕೆ? ಅಲ್ಲಿ ಕಟ್ಟುವಾಗ 2 ಅಂಗುಲ ಕಮ್ಮಿ ಆಗಿತ್ತಲ್ಲ. ಇಲ್ಲಿ ನಾವು ಕೃಷ್ಣನನ್ನು ಚೆನ್ನಾಗಿ ನೋಡಿದ್ರೆ, ಸಮಾದೃಷ್ಟಿ ಇಟ್ಟು ನೋಡಿದ್ರೆ, ಕೃಷ್ಣ ಹಗ್ಗ ಹಿಡ್ಕೊಂಡಿದ್ದಾನಲ್ಲ, ಕಡಗೋಲಿಗೆ ಹಗ್ಗ ಸುತ್ತಿಕೊಳ್ಳಿಲ್ಲ, ಮತ್ತೆ ತನ್ನ ಮೈ ಸೊಂಟಕ್ಕೇನೆ ಹಗ್ಗ ಸುತ್ತಿಕೊಂಡಿದ್ದಾನೆ. ಯಾವಾಗಲೂ ಹಗ್ಗದಲ್ಲಿ ಹೀಗೆ ಜಾಲರಿಯಂತೆ, ನಾವು ಪುಷ್ಪದಲ್ಲೆಲ್ಲ ಜಾಲರಿಯಂತೆ ಹೀಗೆ ಮಾಡ್ತೇವಲ್ಲ, 2 ಜಾಲರಿಯೋ 3 ಜಾಲ ಹೀಗೆ ಪುಷ್ಪವನ್ನು ನೇತಾಡಿಸುವುದುಂಟಲ್ಲ, ಅದೇ ರೀತಿಯಲ್ಲಿ ಕೃಷ್ಣನ ತೊಡೆಯ ಹತ್ತಿರ ಹಗ್ಗ ನೇತಾಡಿಕೊಂಡುಂಟು. ಎಷ್ಟು ರೀತಿಯಲ್ಲಿ ನೇತಾಡಿಕೊಂಡುಂಟು? ಒಂದು ಹೀಗೆ ಮೇಲ್ಬದಿಯಲ್ಲಿ, ಮತ್ತೊಂದು ಅದರ ಕೆಳಬದಿಯಲ್ಲಿ. 2 ಒಂದು ಐಡಿಯಾ ಬಂತಲ್ಲ, ಒಂದು ಅಂದಾಜು ಬಂತಲ್ಲ. ನಾವು ಮನೆಯ ಪಕ್ಕಾಶಿಗೆ ಹೂವಿನ ಅಲಂಕಾರ ಮಾಡ್ತೇವಲ್ಲ, ಹೂವಿನ ಅಲಂಕಾರ ಮಾಡುವಾಗ ಹೀಗೆ 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 ಇರುತ್ತಲ್ಲ, ಎಲ್ಲ ಅಲ್ಲಲ್ಲೇ ಸ್ವಲ್ಪ ಸ್ವಲ್ಪ ದೂರಕ್ಕೆ ಒಂದೇ ರೀತಿಯಲ್ಲಿ ಮೊಳೆ ಬಡಿದು ಪುಷ್ಪವನ್ನು ತಗುಲಿಸಿ ಹಾಕ್ತೇವಲ್ಲ. ಆವಾಗ ಪುಷ್ಪ ಕಾಮನ ಬಿಲ್ನಂತೆ, ಆಕಾಶದಲ್ಲಿ ಕಾಮನ ಬಿಲ್ಲು ಕವುಚಿ ಬಿದ್ದಿರುತ್ತೆ, ಅದನ್ನು ಮರಂಕಣೆ ಮಾಡಿ ಆವಾಗ ಹೇಗೆ ಕಾಣುತ್ತೆ, ಆ ರೀತಿಯಲ್ಲಿ ಪುಷ್ಪವನ್ನು ಹೀಗೆ ನೇತಾಡಿಸ್ತೇವಲ್ಲ. ಅದೇ ರೀತಿಯಲ್ಲಿ 2 ಕೃಷ್ಣನ ಹಗ್ಗ, ಆ 2 ರೀತಿಯಲ್ಲಿ ನೇತಾಡಿಕೊಂಡಿರುವಂತೆ ಕೃಷ್ಣನ ಮುಂಭಾಗದಲ್ಲಿ ಹಗ್ಗ ಕಾಣಿಸುತ್ತೆ. ಆವಾಗ ನಾನು ಸರಿಯಾಗಿ ನೋಡಿದ್ದ ಈ ಉಪನ್ಯಾಸ ಶುರು ಮಾಡಿದ ಮೇಲೆ ಅಲ್ಲಿ 2 ಅಂಗುಲ ಕಮ್ಮಿ ಆಗುತ್ತಾ ಇತ್ತು. ಪ್ರಾಯಶಃ ಆ ಹಗ್ಗ ಮತ್ತೆ ಎಲ್ಲಿ ಹೋಯಿತು ಅಂತ ನಾನು ಕೂಡ ತುಂಬ ಪೇಚಾಡ್ತಾ ಇದ್ದೆ. ನೋಡೋಣ, ಇಲ್ಲಿಗೆ ಬಂದಿರಬಹುದೋ ನೋಡೋಣ. ಅಲ್ಲ ಸ್ವಾಮಿ, ಇಷ್ಟ ತನಕ ಏನು ನೋಡ್ತಾ ಇದ್ರಿ ಅಂತ ನೀವು ಕೇಳಿರ್ಬೋದು. ನಿಮ್ಮಂತೇನೆ ನಾನು ನೋಡ್ತಾ ಇದ್ದೇನೆ. ವಜ್ರದ ಕಿರೀಟ, ವಜ್ರದ ಪಾದ, ಮುಗಿದೋಯ್ತು ಅಷ್ಟರಲ್ಲಿ. ಇನ್ನು ಬೇಕಿದ್ರೆ 4 ಚಿನ್ನದ ಕಾಲ್ದೀಪ ಅಷ್ಟೇ, ಇಷ್ಟರಲ್ಲೇ ಮುಗಿದೋಯ್ತು. ಈಗ ನೋಡಿದಾಗ 2 ಆ ಹಗ್ಗದಲ್ಲಿ 2 ಹೀಗೆ ಮುಂಭಾಗದಲ್ಲಿ ಪ್ರಾಯಶಃ ನೀವು ಕೃಷ್ಣನ ಚಿತ್ರ ನೋಡಿರ್ಬೋದು, ಭಾವಚಿತ್ರ ನೋಡಿರ್ಬೋದು, ಆ ಮೂಲ ವಿಗ್ರಹದ ಚಿತ್ರ ತೆಗೆದಿರ್ತಾರೆ, ಅದರಲ್ಲಿ ನೋಡಿರ್ಬೋದು. ಇನ್ನು ನೋಡಿ, ನಾವೀಗ ಕೂಲಂಕಷವಾಗಿ ನಾವು ಹಗ್ಗವನ್ನೇ ನೋಡ್ತೇವೆ. ಹಗ್ಗ ತಗೊಳ್ಳಿಕ್ಕೆ ಆ ಹಗ್ಗವನ್ನೇ ನೋಡ್ತೇವೆ. ನೋಡಿ ಎಷ್ಟು ಬಂದಿದೆ ಹಗ್ಗ ಅಲ್ಲಿ ಅಂತ. ಹೀಗೆ 2 ಇದರಲ್ಲಿ ಹಗ್ಗ ಬಂದದ್ದು. ಆವಾಗ ಎಣಿಸಿದೆ, ಅದೇ ಹಗ್ಗ ಇಲ್ಲಿ ಕೃಷ್ಣ ಹಿಡ್ಕೊಂಡು ಬಂದದ್ದು. ಆ ಟೊಪ್ಪಿ ಅವಳ ಕೈಯಲ್ಲಿದ್ರೆ ಅದೇ ಕೋಲನ್ನು ಹಿಡ್ಕೊಂಡು ಕೃಷ್ಣ, ಆಚಾರ್ಯ ಮಧ್ವರು, ಬಾಪ್ಪ ನಿನಗೆ ಯಾರ ತಂಟೆನೂ ಬೇಡ, ಯಾರ ಉಪದ್ರವೂ ಇಲ್ಲ, ಸ್ವಾಮಿಗಳದ್ದು ಮಾತ್ರ, ಆದ್ರೆ ಬೇರೆ ಯಾರ ಉಪದ್ರವೂ ಇಲ್ಲ, ಬಾ ಇಲ್ಲಿ ಕೊಡು ಅಂತ ಪ್ರಾಯಶಃ ಕೃಷ್ಣನಲ್ಲಿ ನಿಲ್ಲಿಸಿದ್ದಾರೆ. ಏನಿದು? ಇಲ್ಲಿರತಕ್ಕಂತಹ ಕೃಷ್ಣನ ಮೈಯಲ್ಲಿ ತೊಡೆಯ ಹತ್ತಿರ ಹೀಗೆ ಜಾಲರಿಯಂತೆ 2 ಇದ್ದಿದ್ದಲ್ಲ, ಅದು ಕೂಡ ಏನು? ಪ್ರಾಯಶಃ ನಾವು ಈ ದಿವಸ ಕೃಷ್ಣನ ನವಗ್ರಹದ ಕಿಂಡಿ ಮುಂದೆ ನಿಲ್ತೇವೆ. ಅಲ್ಲಿ ಏನು ಯಶೋದೆಗೆ ಅನುಭವ ಆಗಿದೋ, ಇಲ್ಲಿ ನೀವು ಎಲ್ಲ ಯಶೋದೆಯರಾಗಿ ಕೃಷ್ಣನ ಮುಂದೆ ನಿಲ್ತೇವಲ್ಲ, ನಮಗೂ ಅದೇ ರೀತಿಯಾದ ಅನುಭವ ಕೊಡುವುದಕ್ಕೋಸ್ಕರ 2 ಇಲ್ಲಿಯೂ ಕೂಡ ಹಗ್ಗದಲ್ಲಿ. ಏನು? ಆ ಲಕ್ಷ್ಮಿ
ಹಗ್ಗದ ರೂಪದಲ್ಲಿ ಇರತಕ್ಕಂತಹ ಲಕ್ಷ್ಮಿ ನಮಗೆ ಕೃಷ್ಣನ ಚಿತ್ರಣ ಪೂರ್ಣ ಕೊಡೋಲ್ಲ. ಅವಳು ಕೃಷ್ಣನ ಜೊತೆಗೆ ಬಂದದ್ದು ಯಾಕೆ ಅಂತಂದ್ರೆ, ಎನ್ನ ಪತಿಯ ಚಿತ್ರಣ ಲೋಕದ ಜನಕ್ಕೆ ಸಮಗ್ರವಾಗಿ ಸಿಗಬಾರದು. ಯಾಕೆ, ನನಗೇನೆ ಸಿಕ್ಕಿಲ್ಲ ಅಂತ ಜನಗಳಿಗೆ ಹೇಗೆ ಸಿಗೋದು, ಆ ದೃಷ್ಟಿಯಲ್ಲಿ ಸಿಗಬಾರದು ಅಂತ ಹಗ್ಗದ ರೂಪದಲ್ಲಿ ಆ ಲಕ್ಷ್ಮಿ ಬಂದು ಕೃಷ್ಣನನ್ನು ಸುತ್ತುವರೆದಿದ್ದಾಳೆ. ಎರಡೇ ಜಾಲರಿಯ ರೂಪದಲ್ಲಿ ಸುತ್ತುವರೆದಿದ್ದಾಳೆ. ಏನಿದು ಅಂತಂದ್ರೆ, ಅಲ್ಲಿ ಹೇಗೆ 2 ಅಂಗುಲ ಕಮ್ಮಿಯೋ ಅದೇ ರೀತಿಯಲ್ಲಿ ಯಶೋದೆಯರಾಗಿ ನವಗ್ರಹದ ಕಿಂಡಿಯ ಮುಂದೆ ನಿಲ್ಲತಕ್ಕಂತಹ ನಮ್ಮಲ್ಲಿಯೂ ಕೂಡ 2ರ ನ್ಯೂನತೆಯನ್ನು ಕೃಷ್ಣ ತೋರಿಸ್ತಾ ಇದ್ದಾನೆ. ಇಲ್ಲಿಗೆ ನಮ್ಮ ಹತ್ರ ಅಂತ ಇದ್ದಾನೆ, ಬರ್ತೀರೋ ನನ್ನ ನೋಡ್ಲಿಕ್ಕೆ, 2ರ ನ್ಯೂನತೆ ಇಟ್ಟುಕೊಂಡು ಬರ್ತೀರೋ ಅಂದ. ಏನು 2ರ ನ್ಯೂನತೆ? ಒಂದು, ನನ್ನ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲ. 2ನೇದ್ದು, ಅದು ಬೇಡ ಇದು ಬೇಡ ಅನ್ನತಕ್ಕಂಥ ಪ್ರಜ್ಞೆ ಇನ್ನೂ ಬಂದಿಲ್ಲ. ಅದು ಬೇಕು ಇದು ಬೇಕು ಅಂತ ಕೇಳುವುದಕ್ಕೋಸ್ಕರನೇ ಬರ್ತಾ ಇದ್ದೀರಾ ಅಲ್ಲೋ. ನಾವು ಉಡುಪಿಗೆ ಬರುವುದಾದ್ರೂ ಯಾಕೆ, ನಾವು ನವಗ್ರಹ ಕಿಂಡಿಯಲ್ಲಿ ಮಂಡೆ ಇಟ್ಟು ಕೃಷ್ಣನನ್ನು ನೋಡುವುದಾದ್ರೂ ಯಾಕೆ? ಕೃಷ್ಣ ಅದು ಕೊಡು ಇದು ಕೊಡು, ಅದು ನನಗೆ ಬೇಗ ಸಿಗುವಂತೆ ಮಾಡು, ಇದು ಕೃಷ್ಣ ಅಂದ. ಹಾಗಾದ್ರೆ ಅದೊಂದು ನ್ಯೂನತೆ ಅಲ್ಲೋ. ಅದು ಬೇಕು ಇದು ಬೇಕು ಅಂತ ಇನ್ನೂ ತಲೆಯಲ್ಲಿ ಉಂಟಲ್ಲ. ಹಾಗಾದ್ರೆ ಅದು ಬೇಡ ಇದು ಬೇಡ ಎನ್ನುವುದು ಇನ್ನೂ ನಿನಗೆ ಬರಲಿಲ್ಲಲ್ಲ, ಅದೊಂದು ನಿನ್ನಲ್ಲಿ ನ್ಯೂನತೆ. 2ನೇದ್ದು, ನನ್ನನ್ನು ಸಮಗ್ರವಾಗಿ ಸರಿಯಾಗಿ ನೀನು ತಿಳ್ಕೊಳ್ಳಿಲ್ಲ. ಹಾಗಾದ್ರೆ ಒಂದು ತಿಳುವಳಿಕೆ ಇಲ್ಲ. 2ನೇದ್ದು, ವಿಷಯ ಪದಾರ್ಥಗಳು ಬೇಡ ಎನ್ನತಕ್ಕಂತಹ ಪ್ರಜ್ಞೆ ಇಲ್ಲ, ಅಂದರೆ ವೈರಾಗ್ಯ ಇಲ್ಲ. ಮತ್ತೆ ಏನುಂಟು? ಕೇವಲ ದೇವರಲ್ಲಿ ಪ್ರೀತಿ, ನನ್ನಲ್ಲಿ ಪ್ರೀತಿ ಒಂದು ಉಂಟು. ಮತ್ತೆ 2ರ ಕೊರತೆಯನ್ನು ತೋರಿಸುವುದಕ್ಕೋಸ್ಕರ ಆ ಹಗ್ಗದಲ್ಲಿ 2 ಜಾಲರಿ ಇರುವಂತೆ ಕೃಷ್ಣ ಮಾಡಿದ್ದಾನೋ ಏನೋ ಅಂತ. ಕೃಷ್ಣನಲ್ಲಿ ಪ್ರೀತಿ ಉಂಟಲ್ಲ, ಪ್ರೀತಿ ನಮಗೆ ತುಂಬ ಉಂಟು ಕೃಷ್ಣನಲ್ಲಿ. ಯಾಕೆ? ಅದನ್ನು ನಾನು ಆರಂಭದ ದಿವಸ ಹೇಳಿದ್ದೇನೆ. ಉಪಸಂಹಾರ ಆದ್ದರಿಂದ ಉಪಸಂಹಾರ ಸಂದರ್ಭದಲ್ಲಿ ಇನ್ನೊಮ್ಮೆ ಹೇಳೋದು. ಯಾಕೆ ಕೃಷ್ಣನಲ್ಲಿ ಪ್ರೀತಿ ತುಂಬ ಉಂಟು? ನಮಗೆ ಯಾರಲ್ಲಿ ತುಂಬ ಪ್ರೀತಿ ಉಂಟೋ ಅವರ ಮುಂದೆ ನಮ್ಮ ಸಮಸ್ಯೆಯನ್ನು ಬಿಡಿಸಿ ಇಡುತ್ತೇವೆ. ಇದರಲ್ಲಿ ಯಾರ ಹತ್ರ ಹೇಳೋದು? ನಮಗೆ ದ್ವೇಷ ಹತ್ರ ನಮ್ಮ ಸಮಸ್ಯೆ ಹೇಳ್ತೇವೆ ನಾವು, ಮತ್ತೆ ಯಾರಲ್ಲಿ ಪ್ರೀತಿ ಉಂಟು ಅವನ ಮುಂದೆ ನಮ್ಮ ಸಮಸ್ಯೆಯನ್ನು ಇಟ್ಟೇವಲ್ವೋ. ಹಾಗಾದ್ರೆ ಈ ದಿವಸ ನಮ್ಮ ಸಮಸ್ಯೆಗಳನ್ನು ಇಡುವುದು ಕೃಷ್ಣನ ಮುಂದೆ. ಏನರ್ಥ? ಕೃಷ್ಣನ ಮೇಲೆ ನಮಗೆ ತುಂಬ ಪ್ರೀತಿ ಉಂಟು ಅಂತಂದ. ಕೃಷ್ಣ ಅಂದ, ಎನ್ನಲ್ಲಿ ಪ್ರೀತಿ ಮಾಡ್ತೀಯಾ, ಜೊತೆಯಲ್ಲಿ ಎನ್ನ ತಿಳುವಳಿಕೆಯನ್ನು ಸಂಪಾದನೆ ಮಾಡು. ನವಗ್ರಹ ಕಿಂಡಿ ಮುಂದೆ ನಿಲ್ಲೋದು ಮಾತ್ರ, ನಿಂತು ಕೃಷ್ಣನಲ್ಲಿ ಹೇಳೋದುಂಟಲ್ಲ, ಮತ್ತೆ ಇನ್ನು ಕೆಲವರು ಅಲ್ಲಿ ನಿಂತು ಆಚೆ ಈಚೆನೇ ನೋಡ್ತಾ ಇರೋದು. ಫಲಿತಾಂಶ ಏನು? ಅವರೂ ದೇವರ ದರ್ಶನ ಮಾಡೋಲ್ಲ, ಇನ್ನೊಬ್ಬರಿಗೂ ಮಾಡಲಿಕ್ಕೆ ಬಿಡೋಲ್ಲ. ಅಲ್ಲಿ ನಾವು ನವಗ್ರಹ ಕಿಂಡಿಯ ಮುಂದೆ ನಿಂತು ಆಚೆ ನೋಡಿದ್ರೆ ಅಲ್ಲಿ ಪಕ್ಕದವ ನಿಂತವ ಅವನು ಆಚೆ ನೋಡ್ತಾನೆ. ಓಹ್, ಇವರು ಏನು ಆಚೆ ನೋಡಿದರೆ ಏನು ಉಂಟು ಕಾಣುತ್ತೆ ವಿಶೇಷ ಅಂತ ಅವನು ಆಚೆ ಆದರೆ ನಾವು ನೋಡೋಲ್ಲ, ಇನ್ನೊಬ್ಬರನ್ನು ನೋಡಲಿಕ್ಕೆ ಬಿಡೋಲ್ಲ. ಹಾಗಾದರೆ ಹೇಗಿರ್ಬೇಕು? ಅಲ್ಲಿ ಮುಂದೆ ನಿಂತುಕೊಂಡಿಯಾ, ನೋಡು ಕೃಷ್ಣನನ್ನು, ಅವನ ತಿಳುವಳಿಕೆ ಸಂಪಾದನೆ ಮಾಡು, ಬೇರೆ ಏನು ಬೇಡ ಅನ್ನತಕ್ಕಂಥ ಪ್ರಜ್ಞೆಯನ್ನು ಸಂಪಾದನೆ ಮಾಡು. ಆವಾಗ ನಾನು ಈ 2ರ ನ್ಯೂನತೆಯನ್ನು ಆ ಹಗ್ಗ ಹೇಗೆ ತಿಳಿಸಿದೋ ಅದೇ 2ರ ನ್ಯೂನತೆಯನ್ನು ನಮ್ಮಲ್ಲಿ ತಿಳಿಸುವುದಕ್ಕೋಸ್ಕರ ಕೃಷ್ಣ ಆ ಹಗ್ಗದಲ್ಲಿ 2 ಜಾಲರಿಯಂತೆ ಮಾಡಿಕೊಂಡು ಈ ದಿವಸ ಉಡುಪಿಯಲ್ಲಿ ನಿಂತಿದ್ದಾನೆ. ಹಾಗಾದರೆ ಲಕ್ಷ್ಮಿ ತಾನು ಹಗ್ಗದ ರೂಪದಲ್ಲಿ ಬಂದು ಕೃಷ್ಣನನ್ನು ಸುತ್ತುವರಿದು ಕೃಷ್ಣನ ಪ್ರಜ್ಞೆ ನಮಗೆ ಸರಿಯಾಗಿ ಬಾರದಂತೆ ನೋಡಿಕೊಳ್ತಾ ಇದ್ದಾಳೆ. ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ, ದಾಸರದ್ದೊಂದು ಹಾಡುಂಟಲ್ಲ, ನೀನು ಮಾಯೆಯ ಒಳಗೆ ಸಿಕ್ಕಿದವನು, ಮಾಯೆ ನಿನ್ನೊಳಗೆ. ಮಾಯಾ ಅಂತಂದ್ರೆ ಅವನ ಹೆಂಡತಿಗೆ ಹೆಸರು, ಮಾಯಾ ಅಂತಂದ್ರೆ ಲಕ್ಷ್ಮಿಗೆ ಹೆಸರು. ಈಗ ಹಗ್ಗ ಕೃಷ್ಣನನ್ನು ಸುತ್ತು ಹಾಕಿಕೊಂಡುಂಟು, ಏನಾಯಿತು? ನೀ ಮಾಯೆಯ ಒಳಗೆ ಅಲ್ವಾ? ಸುತ್ತ ಹಗ್ಗ ಉಂಟಲ್ಲ, ಕೃಷ್ಣನ ಸುತ್ತ ಹಗ್ಗ ಉಂಟಲ್ಲ, ಸುತ್ತ ಹಗ್ಗ ಇದ್ದದ್ದಕ್ಕೇನೆ, ಆ ಗುಣ ಇದ್ದದ್ದಕ್ಕೇನೆ, ಪ್ರಕೃತಿಯ ಗುಣ ಸುತ್ತ ಇದ್ದದ್ದಕ್ಕೇನೆ ಕೃಷ್ಣನ ಪರಿಚಯ ಆಗ್ತಾ ಇಲ್ಲಲ್ಲ. ಆವಾಗ ಏನಾಯ್ತು? ನೀ ಕೃಷ್ಣ, ನೀ ಮಾಯೆಯ ಒಳಗೆ, ಕೃಷ್ಣನು ಮಾಯೆಯೊಳಗೆ ಸೇರಿಕೊಂಡ. ಆವಾಗ ಸ್ವಲ್ಪ ಸಂಶಯ ಶುರುವಾಯಿತು. ಓಹೋ, ಮಾಯೆಯೂ ಕೂಡ ತನ್ನ ಹಿಡಿತವನ್ನು ಕೃಷ್ಣನ ಮೇಲೆ ಇಟ್ಟುಕೊಂಡ್ಲು ಅಲ್ವೋ? ಪ್ರಶ್ನೆ ಬಂತಲ್ಲ. ಅದಕ್ಕೆ ದಾಸರು ನೀನು ಮಾಯೆಯ ಒಳಗೆ ಅಂತಂದಿಲ್ಲ, ನೀನು ಮಾಯೆಯ ಒಳಗೋ ಪ್ರಶ್ನೆ ಮಾಡಿದ್ರು. ಮಹಾರಾಯ, ನೀನು ಹೆಂಡತಿ ಕೈಯಲ್ಲಿ ಸಿಕ್ಕಿಬಿದ್ಯಾ? ಮಾಯಾ ಅಂತಂದ್ರೆ ಅವನ ಹೆಂಡತಿ ಹೆಸರು. ಪೂರ್ತಿ ಹೆಂಡತಿ ಕೈಗೇನೆ ಸಿಕ್ಕಿಬಿದ್ಯಾ ನೀನು? ಅವಳು ಹೇಳಿದಂತೇನೆ ಕುಣಿಯೋನು. ನೀ ಮಾಯೆಯೊಳಗೋ ಅಥವಾ ನಿನ್ನೊಳು ಮಾಯೆಯೋ? ಕೃಷ್ಣ ಅಂದ, 2 ಅಂದ. ಏನು? ನಾನು ಮಾಯೆಯೊಳಗೆ, ಅವಳು ನನ್ನ ಹಿಡಿತದಲ್ಲಿ ಇದ್ದಾಳೆ, ಆದ್ದರಿಂದ ನಾನು ಅವಳ ಹಿಡಿತದಲ್ಲಿ ಇದ್ದೇನೆ. ನಾನು ಮಾಯೆಯೊಳಗೆ, ಮಾಯೆ ನನ್ನೊಳಗೆ. ಹಗ್ಗದ ಒಳಗೆ ನಾನು, ಹಗ್ಗ ನನ್ನೊಳಗೆ.
ಹಗ್ಗದ ಹಿಡಿತ ನನ್ನ ಕೈಯಲ್ಲೇ ಉಂಟು. ಒಂದು ಕೈಯಲ್ಲಿ ಹಗ್ಗವನ್ನು ಹಿಡ್ಕೊಂಡಿದ್ದೇನೆ, ಹಗ್ಗವನ್ನು ಹಿಡ್ಕೊಂಡೆ, ಹಗ್ಗದ ಸುತ್ತು ನನಗೆ ಆಗುವಂತೆ ಮಾಡಿಕೊಂಡಿದ್ದೆ. ಹಗ್ಗದ ತುದಿ ಇನ್ನೊಬ್ಬರ ಕೈಯಲ್ಲಿದ್ದು ಆ ಹಗ್ಗ ನಮಗೆ ಸುತ್ತುವರೆದರೆ ಆವಾಗ ನಾವು ಹಗ್ಗದ ಒಳಗೆ. ಇದು ಹಾಗಲ್ಲಲ್ಲ, ಹಗ್ಗದ ತುದಿ ಕೃಷ್ಣನ ಕೈಯಲ್ಲೇ ಉಂಟಲ್ಲ, ಹಗ್ಗ ಕೃಷ್ಣ ಅಂದ, ಹಗ್ಗ ಎನ್ನ ಕೈಯಲ್ಲೇ ಉಂಟು. ಆ ಎನ್ನ ಹಿಡಿತದಲ್ಲಿರತಕ್ಕಂಥ ಹಗ್ಗದ ಹಿಡಿತದಲ್ಲಿ ನಾನು, ಎನ್ನ ಹಿಡಿತದಲ್ಲಿ ಇರುವ ಹಗ್ಗದ ಹಿಡಿತದಲ್ಲಿ ನಾನು. ನೀ ಮಾಯೆಯ ಒಳಗೋ ನಿನ್ನೊಳು ಮಾಯೆಯೋ ಅಂತಂದ್ರೆ ನಾನು ಮಾಯೆಯ ಒಳಗೆ ಎನ್ನೊಳು ಮಾಯೆ ಅಂತ ಕೃಷ್ಣ ಉತ್ತರ ಕೊಟ್ಟ. ಆ ದೃಷ್ಟಿಯಲ್ಲಿ ಹೀಗೆ ಎರಡು ಜಾಲರಿಯಿಂದ ಕೂಡಿರತಕ್ಕಂಥ ಹಗ್ಗವನ್ನು ಹಿಡ್ಕೊಂಡು ಕೃಷ್ಣ ಯಾರ ತಂಟೆಯೂ ಬೇಡ ಅಂತ ಇಲ್ಲಿ ಬಂದು ನಿಂತಿದ್ರೆ ಆವಾಗ ಕುಂತಿ ಮತ್ತೆ ಪ್ರಾರ್ಥನೆ ಮಾಡುವುದು, ಯಾತಕ್ಕಾಗಿ ನೀನು ಭೂಮಿಗೆ ಬಂದಿದ್ದಿ, ಭೂಮಿಗೆ ಬಂದ ಉದ್ದೇಶ ಏನು? ಒಂದು ನೋಡಿ ಆಯಿತು, ಎರಡನೇದ್ದು ನೋಡಿ ಆಯಿತು. ಇನ್ನೂ ತುಂಬ ಕಾರಣಗಳುಂಟು. ಇನ್ನು ಕೆಲವರು ಹಾಗೆ ಹೇಳ್ತಾರೆ, ಕೆಲವರು ಹೀಗೆ ಹೇಳ್ತಾರೆ. ಇನ್ನು ಕೆಲವರು ಏನು ಹೇಳ್ತಾರೆ ಗೊತ್ತಾ? ಭಾರಾವತರಣಾಯ ಅನ್ಯೇ ಭುವಃ ನಾವ ಇವ ಉದದವು. ಕೆಲವರೇನು ಹೇಳ್ತಾರೆ ಅಂತಂದರೆ, ಭೂಮಿಯ ಭಾರವನ್ನು ಪರಿಹಾರ ಮಾಡುವುದಕ್ಕೋಸ್ಕರ ನೀನು ಭೂಮಿಗೆ ಇಳಿದು ಬಂದಿ ಅಂತ ಕೆಲವರು ಹೇಳ್ತಾರೆ. ಹೌದಾ? ಅದಕ್ಕೋಸ್ಕರ ಬಂದಿಯಾ? ಹೌದು. ಭೂಮಿ ಗೋವಿನ ರೂಪದಿಂದ ಪ್ರಾರ್ಥನೆ ಮಾಡಿದ್ಳು ದೇವರನ್ನು, ತುಂಬ ಭಾರ ಇದೆ ನನ್ನ ಮೇಲೆ, ತಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತಾ ಇಲ್ಲ, ನಾನು ಮುಳುಗುತ್ತಾ ಇದ್ದೇನೆ, ಆದ್ದರಿಂದ ನನ್ನನ್ನು ರಕ್ಷಣೆ ಮಾಡಲಿಕ್ಕೆ ಬಾ ಅಂತ ಭೂಮಿ ಗೋಗರೆದಳು. ಹಾಗಾದರೆ ಗೋವಿನ ರೂಪದಿಂದ ಭೂಮಿ ಗೋಗರೆದಾಗ ಕೃಷ್ಣ ಗೋಪಾಲನಾಗಿ ಧರೆಗೆ ಬಂದ. ಹೌದಾ? ಅದಕ್ಕಾಗಿ ಬಂದದ್ದ. ಕೃಷ್ಣ ಯಾವುದಕ್ಕೂ ಮಾತಾಡ್ತಾ ಇಲ್ಲ. ಭೂಮಿಯಲ್ಲಿ ಭಾರ ಜಾಸ್ತಿ ಆಗಿದೆ, ಹಡಗಿನಲ್ಲಿ ಭಾರ ಜಾಸ್ತಿ ಆದರೆ ಆ ಹಡಗು ಮುಳುಗುತ್ತೆ. ಆವಾಗ ಏನು ಮಾಡಬೇಕಾಗುತ್ತೆ? ಹಡಗಿನಲ್ಲಿದ್ದಂಥ ಯಾವುದು ಜಾಸ್ತಿ ಆದದ್ರಿಂದ ಹಡಗು ಮುಳುಗುವ ಸಂದರ್ಭ ಬಂತು, ಅದನ್ನು ಕಿತ್ತು ಹಾಕಬೇಕಾಗುತ್ತೆ, ಅದನ್ನು ತೆಗೆದು ಹೊರ ಹಾಕಬೇಕಾಗುತ್ತೆ. ಹಾಗಾದರೆ ಬ್ರಹ್ಮಾದಿ ದೇವತೆಗಳೆಲ್ಲ ಹೋಗಿ ಹಡಗಿನಲ್ಲಿ ಭಾರ ಜಾಸ್ತಿಯಾಗಿದೆ, ಹಡಗು ಮುಳುಗುತ್ತಾ ಉಂಟು, ಆದ್ದರಿಂದ ಭೂಮಿಗೆ ಬಾ ಅಂತ ಪ್ರಾರ್ಥನೆ ಮಾಡಿದ್ರು. ಕೃಷ್ಣ ನೀನು ಬಂದಿಯಲ್ವೋ? ಏನು ಹಡಗು, ಏನು ಭಾರ, ಯಾವ ಹಡಗು, ಹಡಗಿನ ಹೆಸರೇನು? ಮಾನವ ದೇಹ ಎಂದು ಹಡಗಿನ ಹೆಸರು. ನಮ್ಮ ನಿಮ್ಮ ದೇಹ ಎನ್ನುವುದೇ ಒಂದು ಹಡಗು, ನಮ್ಮ ನಿಮ್ಮ ದೇಹ ಎನ್ನುವುದೇ ಒಂದು ದೋಣಿ. ಅಂಬಿಗಾ ನಾನಿನ್ನ ನಂಬಿದೆ, 9 ಛಿದ್ರಗಳಿಹ ಅಂಬಿಗ, ತುಂಬಿದ ಹರಿಗೋಲು ಅಂಬಿಗ. 9 ಅಲ್ಲ, ದೋಣಿಯಲ್ಲಿ ಒಂದೊಂದು ರಂಧ್ರ ಇದ್ರೇನೆ ಅಂತಹ ದೋಣಿಯಲ್ಲಿ ಇದ್ದುಕೊಂಡು ನದಿ ದಾಟೋದು ತುಂಬ ಕಷ್ಟ. ಹಾಗಿರುವಾಗ 9 ಛಿದ್ರಗಳು ಇತ್ತು ಅಂತಂದರೆ ಅದು ಕೂಡ ಛಿದ್ರಗಳಲ್ಲಿ ಏನು ಕಸಗಿಸ ಎಂಥದ್ದು ಇಲ್ಲ, ನಿಶ್ಚಿಂತೆಯಿಂದ ಇದ್ದಾವೆ ಆ ಛಿದ್ರಗಳು. ಏನು ಒಳಗೆ ಹೊರಗೆ ಹೋಗಿ ಬರ್ತಾನೆ ಇರ್ತಾವೆ. ಇಂಥ ಛಿದ್ರಗಳಿಂದ ಕೂಡಿರತಕ್ಕಂಥ ಇದೊಂದು ದೋಣಿ ಈ ಸಂಸಾರ ಸಮುದ್ರದಲ್ಲಿ ಇದೆ. ಮೊದಲೇ ಏನು ಇಲ್ಲದಿದ್ರೂ ಕೂಡ ಈ ದೋಣಿ ಮುಳುಗುವ ಹಂತದಲ್ಲಿ ಉಂಟು. ಸಾಲದ್ದಕ್ಕೆ ಸತಿ ಸುತರು ಅದು ಇದು ಇಂಥ ಆ ಆಸ್ತಿ ಪಾಸ್ತಿ ಮನೆ ಮಠ ಅದು ಇದು ಅಂತ ಇದೊಂದು ಭಾರ ಬೇರೆ. ಹಾಗಾದರೆ ಇಷ್ಟೆಲ್ಲ ಭಾರಗಳನ್ನು ಹೊತ್ತುಕೊಂಡು ನಮ್ಮ ನಿಮ್ಮ ದೇಹವೆಂಬ ಹಡಗು, ದೇಹವೆಂಬ ದೋಣಿ ಈ ನದಿಯಲ್ಲಿ ಮುಳುಗುತ್ತಾ ಉಂಟು. ಇದರ ಭಾರ ತೆಗೆಯುವುದಕ್ಕೋಸ್ಕರ ನೀನು ಧರೆಗೆ ಬಂದದ್ದ. ಅದಕ್ಕೋಸ್ಕರ ಬ್ರಹ್ಮದೇವತೆಗಳು ಪ್ರಾರ್ಥನೆ ಮಾಡಿದ್ರು. ಪಾಪ ಭೂಮಿಯಲ್ಲಿ ಜನರಿದ್ದಾರೆ, ಜನರೆಂಬ ದೋಣಿಗಳಿದ್ದಾವೆ, ಆ ದೋಣಿಗಳಲ್ಲಿ ತುಂಬ ಬೇಡದನ್ನೆಲ್ಲ ತುಂಬಿಸಿಕೊಂಡು ಹೊರಟಿದ್ದಾರೆ. ಯದ್ಯಪಿ ಅದರಿಂದ ಸ್ವಲ್ಪನೂ ಅವರಿಗೆ ಉಪಯೋಗ ಇಲ್ಲ. ಹಾಗಂತ ಸೋಜಿಗೆ ಏನು ಗೊತ್ತಾ, ಉಪಯೋಗ ಇಲ್ಲ ಅಂತ ಗೊತ್ತಿದ್ರೂ ನಾವು ಅದನ್ನು ತುಂಬಿಸಿಕೊಂಡು ಹೊರಟಿದ್ದೇವೆ. ಇದೆಲ್ಲ ನಮಗೆ ತೊಂದರೆ ಕೊಡುತ್ತೆ ಅಂತ ಗೊತ್ತು. ಏನು ಸುಬ್ರಹ್ಮಣ್ಯಕ್ಕೆ ಹೊರಟೆ, ಯಾಕೆ? ಒಂದು ನಾಶ್ಲೇಷ ಬಲಿ ಮಾಡಿಸಿ ನಾಗಪ್ರತಿಷ್ಠೆ ಮಾಡೋದಕ್ಕೋಸ್ಕರ. ಯಾಕೆ? ಸಂತತಿಗೆ ನಾಗನ ದೋಷ ಉಂಟಂತೆ, ಅದಕ್ಕೋಸ್ಕರ. ಮಹಾರಾಯ, ಪಕ್ಕದ ಮನೆಯವರು ಸಂತತಿಯನ್ನು ಪಡೆದು ಒದ್ದಾಡ್ತಾ ಇರ್ತಾರೆ, ನೀನು ಅದನ್ನು ನೋಡಿ ಕೂಡ ಹೌದು ಏನು ಮಾಡೋಣ ಹೇಳಿ, ಆದರೂ ಬೇಕು ಒಂದು ಸಂತತಿ. ಹಾಗಾದರೆ ಇದು ಏನು ಅಂತ ಅರ್ಥ ಗೊತ್ತಲ್ವೋ? ಬೇಡದ ಭಾರವನ್ನು ತಲೆ ಮೇಲೆ ಹೊತ್ತುಕೊಂಡು ಹೊರಟದ್ದು ಅಂತಲ್ವೋ? ಹಾಗಾದರೆ ಇಂತಹ ವ್ಯಕ್ತಿಗಳಿಗೆ ಬೇಡದೆ ಅವನಿಗೆ ಉಪಯೋಗಕ್ಕೆ ಬಾರದೇ ಇರತಕ್ಕಂಥ ಕೆಲವು ಭಾರಗಳುಂಟು. ಅದನ್ನೆಲ್ಲ ತುಂಬಿಸಿಕೊಂಡಿದ್ದಾನೆ ಈ ಸಂಸಾರ ಸಮುದ್ರದಲ್ಲಿ, ಈ ನದಿಯಲ್ಲಿ ತಾನು ಪ್ರಯಾಣ ಬೆಳೆಸಿದ್ದಾನೆ. ಆ ಭಾರದಿಂದ ಈಗ ಬೊಬ್ಬಿಡ್ತಾ ಇದ್ದಾನೆ. ಸಂತತಿ ಆದಮೇಲೆ ಸಂತತಿ ಆಯಿತು ಅಂತ ಬೊಬ್ಬೆ, ಸಂತತಿ ಆಗುವ ತನಕ ಸಂತತಿ ಆಗಿಲ್ಲ ಅಂತ ಬೊಬ್ಬೆ.
ಆದ್ರಿಂದಲೇ ಅಲ್ಲ ಎಲ್ಲ ಅಂತ ನಾನು ಹೇಳೋಲ್ಲ, ಆದರೂ ಸ್ವಲ್ಪ ಅದು ಹಾಗಿಲ್ಲ ಅಂತೇನಿಲ್ಲ. ನಮ್ಮಲ್ಲಿ ಬೈಯುವ ಶಬ್ದ ನೋಡಿ, ಗೊತ್ತಲ್ಲ, ಏನು ಅನ್ಯಾಯ ಮಾಡಿದ, ಯಾರೊಬ್ಬ ಮೂರನೇ ವ್ಯಕ್ತಿ ಅನ್ಯಾಯ ಮಾಡಿದ, ನಮಗೇನು ಅನ್ಯಾಯ ಮಾಡಿದ್ದು, ಬೈಯುವ ಧಾಟಿ ಏನು ಹೇಳಿ? ಸ್ವಲ್ಪ ಅನ್ಯಾಯ ಮಾಡಿದರೆ ಬೈಯುವ ಕ್ರಮ ಒಂದು, ತುಂಬ ಅನ್ಯಾಯ ಮಾಡಿದರೆ ಬೈಯುವ ಕ್ರಮ ಒಂದು. ಸ್ವಲ್ಪ ಅನ್ಯಾಯ ಮಾಡಿಬಿಟ್ರೆ ಮಗನೇ, ಓಹೋ, ಆದರೆ ಮಕ್ಕಳಿರೋದು ಅನ್ಯಾಯ ಮಾಡೋದಕ್ಕೋಸ್ಕರ ಅಂತಲೇ ಆಯ್ತಲ್ಲ, ಅನ್ಯಾಯ ಮಾಡೋರೆಲ್ಲ ಮಕ್ಕಳು ಅಂತಲೇ ಆಯ್ತಲ್ಲ, ಆದರೆ ಬೇಕಾ ಸಂತತಿ ಅಂತ ಕೇಳಿದರು. ಅವುಗಳು ಮಾಡೋದು ಅನ್ಯಾಯ ಅಂತಲೇ ಆಗಿಬಿಟ್ರೆ ಬೇಕಾ ಸಂತತಿ ಅಂತ ಕೇಳಿದರು. ಇದು ಯಾವಾಗ? ಸ್ವಲ್ಪ ಅನ್ಯಾಯ ಮಾಡೋದಾದರೆ. ತುಂಬ ಅನ್ಯಾಯ ಮಾಡಿದ್ರೆ ಏನು ಗೊತ್ತಾ, ಎಲ್ಲ ನನ್ನ ಮಗನೇ. ಸ್ವಲ್ಪ ಅನ್ಯಾಯ ಮಾಡಿದರೆ ಮಗನೇ ಅಂತ ಅಷ್ಟೇ ಬಂತು, ತುಂಬ ಅನ್ಯಾಯ ಮಾಡಿಬಿಟ್ರೆ ಎಲ್ಲ ನನ್ನ ಮಗನೇ ಅಂತ. ಆದರೆ ನಮ್ಮ ಮಕ್ಕಳು ಮಾಡುವಷ್ಟು ಕಿಲಾಡಿತನ ಬೇರೆ ಮಕ್ಕಳು ಮಾಡುವುದಿಲ್ಲ ಅಂತ ಅರ್ಥ ಹೋದಕ್ಕೆ. ಏನೋ ಅಂತೂ ಒಟ್ಟಿಗೆ ಏನಾಯಿತು ಅಂತಂದರೆ, ಏನೋ ಒಂದು ತಲೆಯ ಒಳಗೋ ಹೊರಗೋ ಒಂದು ಭಾರವನ್ನು ತುಂಬಿಸಿಕೊಂಡು ಈ ದೋಣಿ 9 ರಂಧ್ರಗಳಿಂದ ಕೂಡಿರತಕ್ಕಂಥ ಈ ದೋಣಿ ಈ ನದಿಯಲ್ಲಿ ಕೃಷ್ಣ ಹೋಗ್ತಾ ಉಂಟು. ನಮಗೆ ಬೊಬ್ಬ ಇಡ್ಲಿಕ್ಕೆ ಆಗ್ತಾ ಇಲ್ಲ. ಹ್ಯಾಂಗೆ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆ ಆಯು, ನಮಗೆ ಗೊತ್ತಿಲ್ಲ, ಅದನ್ನು ಕೇಳಬೇಕು. ನಮ್ಮ ಬಗ್ಗೆ ಯಾರೋ ಒಬ್ರು ದೇವರ ಹತ್ರ ಕೇಳಿದ್ರು, ಹ್ಯಾಂಗೆ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆ ಆಯುಷ್ಯ ಅಂತ ಯಾರೋ ನಮ್ಮ ಬಗ್ಗೆ ದೇವರ ಹತ್ರ ಕೇಳಿದ್ರು, ಯಾರೋ ನಮ್ಮ ಬಗ್ಗೆ ಬ್ರಹ್ಮಾದಿಗಳು ಹೋಗಿ ದೇವರ ಹತ್ರ ಬೇಡಿದ್ರು. ಹೀಗೆ ಭೂಮಿಯಲ್ಲಿರತಕ್ಕಂತಹ ಜನರೆಂಬ ದೋಣಿಗಳಲ್ಲಿ ಬೇಡದ್ದೆಲ್ಲ ಸಲಕುಗಳನ್ನು ತುಂಬಿಸಿಕೊಂಡು ಹೋಗ್ತಾ ಇದ್ದಾರೆ, ಒದ್ದಾಡ್ತಾ ಇದ್ದಾರೆ. ಕೃಷ್ಣ ಆ ಭಾರವನ್ನು ಅವರ ತಲೆಯಿಂದ ಇಳಿಸುವುದಕ್ಕೋಸ್ಕರ ನೀನು ಹೋಗು ಅಂತ ಹೇಳಿದ್ದಕ್ಕೆ ನೀನು ಧರೆಗೆ ಬಂದದ್ದ. ಉಡುಪಿಯಲ್ಲಿ ಕೃಷ್ಣನನ್ನು ಪ್ರತಿಷ್ಠೆ ಮಾಡಬೇಕಾದ್ರೆ ಆಚಾರ್ಯ ಮಧ್ವರು ಮೊದಲು ಆಲೋಚನೆ ಮಾಡಿದ್ದಾರಂತೆ. ಎಲ್ಲ ಕಡೆ ಶಾಸ್ತ್ರದ ಮೂಲಕ ಕೃಷ್ಣನನ್ನು ಪ್ರತಿಷ್ಠೆ, ಜನಗಳ ಹೃದಯದಲ್ಲಿ ಜನಗಳ ಮನಸ್ಸಿನಲ್ಲಿ ದೇವರ ಪ್ರತಿಷ್ಠೆ ಮಾಡಿ ಆಯಿತು. ಯೋಗ್ಯರಾದ ಜನಗಳ ತಲೆಯಲ್ಲಿ ದೇವರನ್ನು ಪ್ರತಿಷ್ಠೆ ಮಾಡಿ ಆಯಿತು, ದೇವರ ವಿಷಯವನ್ನು ತುಂಬಿಸಿ ಆಯಿತು. ಇನ್ನು ನಿಮ್ಮಂಥವರಿದ್ದೇವಲ್ಲ, ಆಚೆ ಶಾಸ್ತ್ರ ವಿಷಯ ತಲೆಗೆ ಹೋಗುವುದೇ ಇಲ್ಲ. ಯಾಕೆ ಹೋಗುವುದೇ ಇಲ್ಲ ಅಂತಂದರೆ ಸಮಸ್ಯೆ 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 ಸಮಸ್ಯೆಗಳು ತುಂಬಿದ್ರಿಂದ ಶಾಸ್ತ್ರದ ವಿಷಯ ಹೋಗಲಿಕ್ಕೆ ಜಾಗನೇ ಇಲ್ಲ. ಇಂತಹ ಪ್ರಸಂಗ ಬಂದಾಗ ಹಾಗಾದರೆ ಒಳಗಿರತಕ್ಕಂಥ ಭಾರವನ್ನು ಹೊರ ಹಾಕಿ ಇದನ್ನು ತುಂಬಿಸುವುದಕ್ಕೋಸ್ಕರ ಮಧ್ವರು ನಾನು ಅನನ್ಯ ಶರಣಾತ್ಮನಾಂ ಸಿದ್ಧಿ ವಿಘ್ನಮುಖ ದೋಷ ಭೇಷಜಂ ಐಚ್ಛತ್, ಏನೋ ನಾವು ನಮ್ಮ ಸಾಧನೆಗೆ ಅಡ್ಡಿಯಾಗಿರತಕ್ಕಂಥ ಆತಂಕಗಳುಂಟಲ್ಲ, ಸಾಂಸಾರಿಕ ಆತಂಕಗಳುಂಟಲ್ಲ, ಈ ಆತಂಕಗಳೆಂಬ ಕಾಯಿಲೆಗಳಿಗೆ ಔಷಧಿಯಂತಿರತಕ್ಕಂಥ ಕೃಷ್ಣನನ್ನು ನಾನು ಉಡುಪಿಯಲ್ಲಿ ಪ್ರತಿಷ್ಠೆ ಮಾಡ್ತೇನೆ ಅಂತ ಆಚಾರ್ಯ ಮಧ್ವರು ಸಂಕಲ್ಪ ಮಾಡಿ ಕೃಷ್ಣನನ್ನು ಪ್ರತಿಷ್ಠೆ ಮಾಡಿದ್ದಂತೆ. ಹಾಗಾದರೆ ದ್ವಾರಕೆಯಲ್ಲಿದ್ದಂತಹ ಕೃಷ್ಣ ಉಡುಪಿಗೆ ಬರಬೇಕಾದ್ರೆ ಮಧ್ವರ ಸಂಕಲ್ಪ ಏನು ಅಂತಂದರೆ, ನಮ್ಮ ಕಾಯಿಲೆಗಳಿಗೆ ಬೇರೆ ಔಷಧ, ಅನನ್ಯ ಶರಣಾತ್ಮನ, ಬೇರೆ ರಕ್ಷಕರೇ ಇಲ್ಲ ಅಂತ. ಅನ್ಯರು ನಮಗೆ ಶರಣರೇ ಇಲ್ಲ, ಅನನ್ಯ ಶರಣಾತ್ಮನ, ದೇವರೇ ಗತಿ ನಮಗೆ. ಹಾಗಾದರೆ ಇಂತಹ ದೇವರನ್ನೇ ನಂಬಿಕೊಂಡಿರತಕ್ಕಂತಹ ಜನ ತುಂಬ ಒದ್ದಾಡ್ತಾ ಇದ್ದಾರೆ. ಇವರ ಸಮಸ್ಯೆಗೆ ಔಷಧಿಯನ್ನು ಅರಿಬೇಕು ಅಂತ ಆಚಾರ್ಯ ಮಧ್ವರು ಕೃಷ್ಣನನ್ನು ಉಡುಪಿಯಲ್ಲಿ ಪ್ರತಿಷ್ಠೆ ಮಾಡಿದ್ರು ಅಂತ ಸುಮಧ್ವಿಜಯ ಗ್ರಂಥದಲ್ಲಿ ಹೇಳ್ತಾರೆ. ಆದರೆ ಅಂತಹ ಕೃಷ್ಣ, ಉಡುಪಿ ಕೃಷ್ಣ, ಅದಕ್ಕೋಸ್ಕರ ಧರೆಗೆ ಇಳಿದವನು. ಭಾರಾವ ತರಣಾಯ ಅನ್ಯೇ ಭುವಃ ನಾವ ಇವ ಉದದವು. ಆದ್ರಿಂದಲೇ ಅಲ್ವೋ ನಮಗೆ ಉಪನ್ಯಾಸ ಮಾಡುವುದಾಗಲಿ ಕೇಳುವುದಾಗಲಿ ನಮಗೆ ಅಷ್ಟದರಲ್ಲಿ ಆಸಕ್ತಿಯೇ ಇಲ್ಲ. ಉಪನ್ಯಾಸ ಮಾಡ್ತೀರಾ ಅಂತಂದರೆ ಇಲ್ಲ ಸಾಕು, ಇವತ್ತಿಗೆ ಮಂಗಳ ಮಾಡೋಣ. ಉಪನ್ಯಾಸ ಕೇಳುವರ ತಂಟೆ ನೋಡಿದರೆ ಕೂತ್ಕೊಳ್ತೇವೆ, ಆಚೆ ಈಚೆ ನೋಡೋದು, ಮೇಲೆ ನೋಡೋದು, ಕೆಳಗೆ ನೋಡೋದು, ಕೈಕಾಲು ಅಲುಗಾಡಿಸುವುದು, ತಲೆ ಅಲುಗಾಡಿಸುವುದು, ಇದರಲ್ಲೇ ಮುಗಿದು ಹೋಯಿತು ನಮ್ಮ ಜೀವನ ಅಂತಂದ್ರು. ಇದು ಯಾವುದರ ಸಂಕೇತ? ನಮಗೆ ಅನಾಸಕ್ತಿಯ ಸಂಕೇತ. ಯಾವಾಗ ಮುಗಿಸ್ಬೇಕು, ಹುಣ್ಣಿಮೆ ತನಕ. ಯದ್ಯಪಿ ಪ್ರೋಷ್ಠಪದಿ ಉಂಟಲ್ಲ, ಹುಣ್ಣಿಮೆ ತನಕ ಅಂದರೆ ನಾಳೆ ತನಕ, ಪ್ರೋಷ್ಠಪದಿ ನಾಳೆ ತನಕ. ಯದ್ಯಪಿ ರಾಜಾರಾಯರು ಉಪನ್ಯಾಸ ಅವರು ಪ್ರೋಷ್ಠಪದಿ ಅಂತ ಮಾಡಿಸುವುದು ನಾಳೆ ತನಕ. ಆದರೆ ಉಪನ್ಯಾಸಕರು ಏನು ಮಾಡ್ತಾರೆ, ಒಂದು ದಿವಸ ಮೊದಲೇ ಮುಗಿಸ್ತಾರೆ. ಅದು ಇನ್ನು ಕೊನೆ ದಿವಸ ಅಂತ ಆದಮೇಲೆ 10 ನಿಮಿಷ ಇನ್ನು ಮೊದಲೇ ಮುಗಿಸೋದು. ಯಾಕೆ ನಾಳೆ ಬಾರದಿದ್ರು ಅಡ್ಡಿಯಲ್ಲಿ ಯಾರು ಬರೋಲ್ಲ. ಇದು ಉಪನ್ಯಾಸಕರದ್ದಾಗಿ. ಶ್ರೋತೃಗಳ ಸಮಸ್ಯೆ ಏನು ಅಂತ ಗೊತ್ತಲ್ಲ. ತೂಕಡಿಸುವುದು, ಆಕಳಿಸುವುದು, ಕೈಕಾಲು ಅಲುಗಾಡಿಸುವುದು, ಆಚೀಚೆ ನೋಡುವುದು, ಮೇಲೆ ನೋಡುವುದು, ಕೆಳಗೆ, ಇದೆಲ್ಲ ಯಾವುದರ ಸಂಕೇತ? ಮಾನಸಿಕ ಕಾಯಿಲೆಯ ಸಂಕೇತ ಅಂತಂದ್ರು. ಅದಕ್ಕೆ ಕೃಷ್ಣನನ್ನು ಪ್ರತಿಷ್ಠೆ ಮಾಡಿದ್ದಿಲ್ಲಿ ಅಂತ ಆಚಾರ್ಯ ಮಧ್ವರು ಮೊದಲೇ ಕೃಷ್ಣನನ್ನು ಪ್ರತಿಷ್ಠೆ ಮಾಡಿ ಕುಂತಿ ಕೇಳಿಯೇ ಬಿಟ್ಲು, ನೇರವಾಗಿ ಕೇಳಿಯೇ ಬಿಟ್ಲು. ಅದಕ್ಕೂ ಅಲ್ವಾ ನೀನು ಬಂದದ್ದು? ಜನಗಳ ತಲೆಯಲ್ಲಿ ತುಂಬಿಕೊಂಡಿರತಕ್ಕಂತಹ ಬೇಡದ ಕಶ್ಮಲವೆಂಬ ಕಾಯಿಲೆಯನ್ನು ಹೊರ ಹಾಕುವುದಕ್ಕೋಸ್ಕರ ಔಷಧಿಯಂತೆ ತಾನು ನೀನು ಭೂಮಿಗೆ ಬಂದದ್ದು. ಭವೇ ಅಸ್ಮಿನ್ ಕ್ಲಿಶ್ಯಮಾನಾನಾಂ, ಯಾವುದರಿಂದ? ತುಂಬ ನೊಂದುಕೊಳ್ತಾ ಇದ್ದೇವೆ. ತಲೆಯಲ್ಲಿ ಬೇಡದ್ದು ಸೇರಿಕೊಂಡದ್ದಾದ್ರೂ ಕೂಡ ಯಾವುದರಿಂದ? ತಲೆಗಿಂತ ಕಾಯಿಲೆ ಬಂದದ್ದಾದ್ರೂ ಯಾವುದರಿಂದ?
ಅದಕ್ಕೊಂದು 3 ರೀತಿಯಿಂದ ಕಾಯಿಲೆ ಬಂದದ್ದು ಅಂತಾಳೆ ಕುಂತಿ. ಏನೋ ಒಂದು 3 ಈ ಕಾಯಿಲೆಗೆ ಕಾರಣ, ಅದರಿಂದಾಗಿ ಕಾಯಿಲೆ ಬಂದದ್ದು. ಏನದು 3? ಅವಿದ್ಯಾ, ಕಾಮ, ಕರ್ಮಭಿಹಿ. ಭವೇ ಅಸ್ಮಿನ್ ಕ್ಲಿಶ್ಯಮಾನಾನಾಂ ಅವಿದ್ಯಾ ಕಾಮ ಕರ್ಮಭಿಹಿ. ಒಂದು ಅವಿದ್ಯಾ ಅಂತ ಹೆಸರು, ಇನ್ನೊಂದು ಕಾಮ ಅಂತ ಹೆಸರು, ಮತ್ತೊಂದು ಕರ್ಮ ಅಂತ ಹೆಸರಂತೆ. ಈ 3ರಿಂದಾಗಿ ನಮ್ಮ ತಲೆಗೆ ಬೇಡದ್ದೆಲ್ಲ ತುಂಬಿಕೊಂಡಿದೆ, ಆದ್ರಿಂದ ಮುಳುಗುತ್ತಾ ಇದ್ದೇವೆ. ಆವಾಗ ಕೃಷ್ಣ ಇವನನ್ನು ಎತ್ತಿ ಹಾಕುವುದಕ್ಕೋಸ್ಕರ ಬಂದಿದ್ಯಾ. ಏನು? ಮೊದಲನೇದ್ದೇನು? ಅವಿದ್ಯಾ. ಅವಿದ್ಯಾ ಅಂದ್ರೇನು? ಅಜ್ಞಾನ. ಅಜ್ಞಾನದಿಂದಾಗಿ ಏನಾಯಿತು? ಏನೇನೋ ಮನಸ್ಸಿನಲ್ಲಿ ಕಾಮನೆ ಬಂತು. ನಮಗೆ ಯದ್ಯಪಿ ಸರಿಯಾಗಿ ಗೊತ್ತಿಲ್ಲ, ಯಾವುದು ಹೇಗೆ ಏನು ಅಂತ ನಮಗೇನು ಗೊತ್ತೇ ಇಲ್ಲ. ಆ ಪ್ರತಿಯೊಂದು ವಸ್ತುವಿನ ಬಗ್ಗೆಯೂ ಕೂಡ ನಮಗೆ ಅಜ್ಞಾನ ಇದೆ. ನಮಗೆ ಆ ವಸ್ತುವಿನ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲ. ಒಂದು ವೇಳೆ ವಸ್ತುವಿನ ಬಗ್ಗೆ ಸರಿಯಾದ ತಿಳುವಳಿಕೆ ಇದ್ದಿದ್ದರೆ, ಆ ವಸ್ತು ಸರಿ ಇಲ್ಲ ನಮಗೆ ಖಾತ್ರಿ ಆಗಿದ್ದರೆ, ಅದರ ಬಗ್ಗೆ ನಮ್ಮಲ್ಲಿ ಕಾಮನೆ ಉಂಟಾಗೋಲ್ಲ, ನಮಗೆ ಅದು ಬೇಕು ಅಂತ ತೋರೋ ಅಲ್ಲ. ಈಗ ಆ ವಸ್ತು ಬೇಕು ಅಂತ ಕಾಮನೆ ಬಂದಿದೆ, ಆ ವಸ್ತು ಬೇಕು ಅಂತ ತೋರ್ತಾ ಇದೆ. ಯಾಕೆ ತೋರ್ತಾ ಉಂಟು? ನಮಗೆ ಆ ವಸ್ತುವಿನ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲ, ವಸ್ತುವಿನ ಬಗ್ಗೆ ಅಜ್ಞಾನ ಉಂಟು. ಹಾಗಾದರೆ ಮೊದಲು ಅಜ್ಞಾನ. ಅಜ್ಞಾನ ಅನ್ನತಕ್ಕಂಥ ಬಂಡವಾಳ ನಮ್ಮಲ್ಲಿ ಅಜ್ಞಾನ. ಅಜ್ಞಾನದಿಂದಾಗಿ ಕಾಮ. ಕಾಮ ಅಂದರೆ ವಸ್ತುಗಳು ಬೇಕು ಅಂತ ಅಲ್ವಾ? ಸರಿ, ಯಾವುದೋ ವಸ್ತುವಿನ ಬಗ್ಗೆ ಕಾಮ ಬಂತು, ಆ ವಸ್ತು ಬೇಕು ಅಂತ ಕಾಮನೆ ಬಂತು. ಯದ್ಯಪಿ ಅದರಿಂದ ಕೆಡುಕು ಉಂಟು, ಅದ್ರ ಕೆಡುಕು ಉಂಟು ಅಂತ ಗೊತ್ತಿಲ್ಲ. ಸರಿ, ಆ ವಸ್ತು ಬೇಕು ಅಂತ ಅಪೇಕ್ಷೆ ಪಟ್ಟೆವು. ಅಪೇಕ್ಷೆ ಪಟ್ಟ ತಕ್ಷಣ ಆ ವಸ್ತು ಸಿಗುತ್ತಾ? ಇಲ್ಲ. ಮತ್ತೆ ಅದಕ್ಕೆ ಬೇಕಾಗಿರತಕ್ಕಂಥ ಚಟುವಟಿಕೆ. ಅವಿದ್ಯಾ ಕಾಮ ಕರ್ಮ. ಕರ್ಮ ಅಂದರೆ ಚಟುವಟಿಕೆ. ಅದನ್ನು ಪಡಿಬೇಕಲ್ಲ, ಅದರ ಬಗ್ಗೆ ಆಸಕ್ತಿ ಮೂಡಿದಂತ ಅದನ್ನು ಪಡೀಲಿಕ್ಕೆ ಬೇಕಾದ ಪ್ರಯತ್ನ ಮಾಡಬೇಕಲ್ಲ. ಆಸಕ್ತಿ ಮೂಡಲಿಕ್ಕೆ ನಮಗೆ ಅವಿದ್ಯಾ ಕಾಮ ಕರ್ಮಭಿಹಿ ಕ್ಲಿಶ್ಯಮಾನಾನಾಂ ಅಸ್ಮಿನ್ ಭವೇ ಕ್ಲಿಶ್ಯಮಾನಾನಾಂ. ಇಂತಹ ಜನರಿಗೆ ಹಾಗಾದ್ರೆ ಅವರಿಗೆ ಅಜ್ಞಾನ ಹೋಗಬೇಕು. ಆ ವಸ್ತು ಹಾಗೆ, ಈ ವಸ್ತು ಹೀಗೆ, ಅದು ಸರಿ ಇಲ್ಲ, ಇದು ಸರಿ ಉಂಟೆನ್ನತಕ್ಕಂಥ ತಿಳುವಳಿಕೆ ಸರಿಯಾಗಿ ಬರಬೇಕಾ? ಬರಬೇಕು ಅಂತಾದರೆ ನಿನ್ನ ಲೀಲೆಗಳು ಭೂಮಿಯಲ್ಲಿ ನಡೆಯಬೇಕು. ನಿನ್ನ ಲೀಲೆಗಳು ಭೂಮಿಯಲ್ಲಿ ನಡೆದಾಗ ಆ ಲೀಲೆಗಳನ್ನು ಜನಗಳು ಕೇಳಿಸಿಕೊಳ್ತಾರೆ, ಕೇಳಿಸಿಕೊಂಡು ಹೇಳ್ತಾರೆ. ಆವಾಗ ಅವರಲ್ಲಿರತಕ್ಕಂಥ ಅವಿದ್ಯೆ ಹೋಗುತ್ತೆ. ಅಜ್ಞಾನ ಹೋಯಿತು ಅಂದರೆ ಕಾಮನು ಹೋಯಿತು, ಕರ್ಮನು ಹೋಯಿತು, ಜಳಜಳ ಅಂತ ಆದ ವ್ಯಕ್ತಿ. ಹಾಗಾದರೆ ಕ್ಲಿಶ್ಯಮಾನಾನಾಂ ಅವಿದ್ಯಾ ಕಾಮ ಕರ್ಮಭಿಹಿ. ಇಂತಹ ಜನರಿಗಾಗಿ ನೀನು ಭೂಮಿಗೆ ಬಂದದ್ದ? ಇಂತಹ ಜನರನ್ನು ಉದ್ಧಾರ ಮಾಡುವ ಸಲುವಾಗಿ ತಾನೇ ನೀನು ಭೂಮಿಗೆ ಬಂದದ್ದು ಕೃಷ್ಣ. ಒಬ್ಬೊಬ್ಬ ವ್ಯಕ್ತಿ ನಿನ್ನ ಅವತಾರದ ಬಗ್ಗೆ ನಾನಾ ರೀತಿಯಲ್ಲಿ ಚಿತ್ರಣ ಕೊಡ್ತಾನೆ. ಅಂತೂ ಒಟ್ಟಿಗೆ ಏನು? ಗಾಯಂತಿ, ಶೃಣ್ವಂತಿ, ಗಾಯಂತಿ, ಗೃಣಂತಿ, ಅಭೀಕ್ಷ್ಣಶಃ ಸ್ಮರಂತಿ, ನಂದಂತಿ ತವ ಈಹಿತಂ ಜನಾಃ. ಕೃಷ್ಣ ಅಂತೂ ಭೂಮಿಗೆ ಬಂದಿ, ಯಾವುದೇ ಕಾರಣ ಇರಲಿ ಭೂಮಿಗೆ ಬಂದಿದ್ದಿ, ಬಂದು ನಿನ್ನ ಲೀಲೆಗಳನ್ನು ಚಟುವಟಿಕೆಗಳನ್ನು ಸಮಾಜಕ್ಕೆ ತೋರಿಸಿದ್ದಿ. ಆ ಏನು ಚಟುವಟಿಕೆ ಮಾಡಿದ್ಯೋ ಆ ಚಟುವಟಿಕೆಗಳನ್ನು ಜನರು ಶೃಣ್ವಂತಿ. ಏನಾದರೂ ಕೃಷ್ಣನ ಬಗ್ಗೆ ಹೇಳಿ ನಮಗೆ ಅಂತ ಮೊದಲು ಕೇಳಬೇಕು ಅಂತ ಜನಗಳಲ್ಲಿ ತವಕ ಉಂಟಾಯಿತು. ಶೃಣ್ವಂತಿ. ಮೊದಲು ನಿನ್ನ ಜನ ಭೂಮಿಗೆ ಬಂದಾಗಿತ್ತು. ಆ ಜನರ ಮಧ್ಯದಲ್ಲಿ ನೀನು ಬಂದು ಸೇರಿಕೊಂಡಿ. ದೇವಕಿಯ ಗರ್ಭದ ಮೂಲಕ ನೀನು ಸಮಾಜಕ್ಕೆ ನೀನು ಬಂದಿ. ಜನ ನಿನ್ನನ್ನು ನೋಡಿದ್ರು, ಏನೋ ಒಂದೊಂದು ವಿಲಕ್ಷಣ ಮಗು ಅಂತ ನಿನ್ನನ್ನು ನೋಡಿದ್ರು. ಆ ನೋಡಿ 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 ಜನಗಳಿಗೆ ಏನಾಯಿತು ಅಂದರೆ ನಿನ್ನ ಬಗ್ಗೆ ಕೇಳೋಣ ಅಂತ ತೋರಿತು. ಒಂದು ಕೇಳೋಣ ಅಂತ ತೋರಬೇಕು ಅಂತಾದರೆ ಮೊದಲು ಸ್ವಲ್ಪ ತೋರಿಸಿದರೆ ಅದರ ಬಗ್ಗೆ ಕೇಳೋಣ ನಮಗೆ ಭಾವನೆ ಬರುತ್ತಂತೆ. ಆ ದೃಷ್ಟಿಯಲ್ಲಿ ಮೊದಲು ನಿನ್ನ ರೂಪವನ್ನು ಪ್ರಕಟ ಮಾಡಿದ್ದಿ ಸಮಾಜದಲ್ಲಿ. ಜನಗಳ ಮುಂದೆ, ಜನಗಳ ಮಧ್ಯದಲ್ಲಿ ಬಂದು ಸೇರಿಕೊಂಡು ಸುತ್ತಮುತ್ತ ಇರುವ ಜನ ನಿನ್ನನ್ನೇ ನೋಡ್ತಾ ಇದ್ರು. ಇದೊಂದು ವಿಲಕ್ಷಣ ಮಗು ಅಂತ ನಿನ್ನನ್ನೇ ನೋಡ್ತಾ ಇದ್ರು. ಕೊನೆಗೆ ಈ ಮಗುವಿನ ತಂದೆ ಯಾರು, ಈ ಮಗುವಿನ ತಾಯಿ ಯಾರು, ಈ ಮಗುವಿನ ಜಾತಕ ಏನು, ಈ ಮಗುವಿನ ಹಿಂದೆ ಮುಂದೆ ಏನು ಅಂತ ಕೇಳಬೇಕು ಅಂತ ಜನಗಳಿಗೆ ತೋರಿತು. ಶೃಣ್ವಂತಿ. ಕೇಳಿದ್ರ? ಒಂದು ಒಳ್ಳೆಯ ವಸ್ತು ಅಂತಾದರೆ ಅದರ ಬಗ್ಗೆ ಕೆಲವು ವಿಷಯಗಳನ್ನು ನಾವು ಕೇಳಿಸಿಕೊಂಡೆವು ಅಂತಂದರೆ ನಮ್ಮಲ್ಲಿ ಬಾಯಿಯಲ್ಲಿ ತುರಿಕೆ ಉಂಟಾಗುತ್ತೇನೋ. ನಾವು ಕೇಳಿದ್ದ ಇನ್ನೊಬ್ಬರಿಗೆ ಹೇಳೋಣ ಅಂತ, ಏನು ಕೇಳಿದೆವು ಅದನ್ನು ಮತ್ತೊಬ್ಬರಿಗೆ ಹೇಳೋಣ ನಮ್ಗೆ ತೋರುತ್ತಲ್ಲ. ಶೃಣ್ವಂತಿ ಗಾಯಂತಿ. ಇನ್ನೊಬ್ಬರ ಮುಂದೆ ನಾವು ಹೇಳಬೇಕು ಅಂತಾದರೆ ಮೊದಲು ನಾವು ಕೇಳಿಸಿಕೊಳ್ಬೇಕು. ಶ್ರೋತವ್ಯ ಶ್ರವಣ ಮನಕ್ಕೆ ಆನಂದವೀವುದು. ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ. ಮೊದಲು ಶ್ರವಣ ಮಾಡಬೇಕು, ತುಂಬ ಶ್ರವಣ ಮಾಡಬೇಕು ಅಂತಂದ್ರು. ಆದ್ರಿಂದ ಶೃಣ್ವಂತಿ, ತುಂಬ ಕೇಳ್ತಾರೆ ಜನ. ಇನ್ನೂ ಹೇಳಿ ಅಂತ ಜನ ಕೇಳಲಿಕ್ಕೆ ತವಕ ಪಡ್ತಾರೆ. ಶೃಣ್ವಂತಿ. ಆಮೇಲೆ ಕೇಳಿದ್ದನ್ನು
ಗಾಯಂತಿ, ಗೈ ಶಬ್ದೆ, ಇನ್ನೊಬ್ಬರ ಮುಂದೆ ಹೇಳ್ತಾರೆ. ಕೇಳಲಿಕ್ಕೆ ಬರಲಿಕ್ಕೆ ಆಗುವುದಿಲ್ಲ ಕೆಲವರಿಗೆ, ಆದರೆ ಕೇಳಬೇಕು ಅಂತ ತುಂಬ ತವಕ ಇರುತ್ತೆ. ನಾವು ಏನು ಮಾಡ್ತೇವೆ, ಅವರಿಗೆ ನೋಡಿ ಹೇಳು ಅಂತ ಅವರಿಂದ ಹೇಳಿಸಿಕೊಂಡು ಹೇಳೋದು ಒಂದು, ಹೇಳ್ತೇನೆ ಕೇಳು ಅಂತ ಹೇಳೋದು ಒಂದು. ಅದರಲ್ಲಿ ಹೇಳಿ ಅಂತ ಹೇಳಿಸಿಕೊಂಡು ಹೇಳೋದು ಉಂಟಲ್ಲ, ಅದರಿಂದ ಕೇಳುಗರಿಗೆ ಲಾಭ. ಹೇಳ್ತೇನೆ ಕೇಳು ಅಂತ ಕೂಡಿಸಿ ಹೇಳೋದುಂಟಲ್ಲ, ಅದರಿಂದ ಹೇಳುಗರಿಗೆ ಲಾಭ. ನಾನು ಹೇಳ್ತೇನೆ, ನೀವು ಕೂತ್ಕೊಂಡು ಕೇಳಿ, ಸುಮ್ಮನೆ ಕೇಳಿ ಕೂತ್ಕೊಂಡು ಅಂತ ನಾನು ಬಲಾತ್ಕಾರವಾಗಿ ನಿಮ್ಮನ್ನು ಕೂಡಿಸಿ ನಾನು ಹೇಳಲಿಕ್ಕೆ ತೊಡಗಿದರೆ ಇದರಿಂದ ಲಾಭ ನಿಮಗಲ್ಲ, ಲಾಭ ನನಗೆ. ಯಾಕೆ? ನಾನು ನಿಮ್ಮನ್ನು ಬಲಾತ್ಕಾರವಾಗಿ ಕೂಡಿಸಿ ಕೇಳಿಸುವುದು. ಅದರಿಂದ ನೀವು ಎದುರಿಗೆ ಕೂತಿದ್ದೀರಷ್ಟೇ, ನನಗೊಂದು ಎದುರಿಗೊಂದು ಜನ ಬೇಕಿತ್ತು ಹೇಳಲಿಕ್ಕೆ, ಅದಕ್ಕೋಸ್ಕರ ನಿಮ್ಮನ್ನು ಕೂಡಿಸಿದ್ದೇನೆ. ನಾನು ಹೇಳ್ತಾ ಇದ್ದೇನೆ, ನಿಮ್ಮ ಹಾವ ಭಾವ, ನೀವು ಹೇಗಿದ್ದೀರಿ, ಏನು ಮಾಡ್ತೀರಿ, ಅದರ ಬಗ್ಗೆ ನಾನು ತಲೆ ಕೆಡಿಸಿಕೊಳ್ಳುವುದೇ ಇಲ್ಲ. ಹೋಗ್ತಾ ಇದ್ದೀರೋ ಬರ್ತಾ ಇದ್ದೀರೋ ಅದೆಲ್ಲ ನನಗೆ ಸಂಬಂಧನೇ ಇಲ್ಲ. ನಾನು ಹೇಳಬೇಕು. ಅದನ್ನ ಇದರಿಂದ ಯಾರಿಗೆ ಲಾಭ? ನನಗೆ ಲಾಭ. ನೀವು ಒಮ್ಮೊಮ್ಮೆ ಬರೋದುಂಟಲ್ಲ, ಸ್ವಾಮಿ ಹೇಳಿ ಸ್ವಾಮಿ, ಸ್ವಾಮಿ ಇಲ್ಲೇ ಇದ್ದೀರಲ್ಲ, ಸ್ವಾಮಿ ಉಪನ್ಯಾಸ ಮಾಡಿ, ನನ್ನನ್ನುಂಟಲ್ಲ, ಕೆಲವರನ್ನು ತಿಳಿದವರು ಯಾರಾದ್ರೂ ಇದ್ರೆ ಅವ್ರನ್ನ ಹೋಗಿ ಪೀಡಿಸ್ತೀರಲ್ಲ, ಹೇಳಿ ಸ್ವಾಮಿ ಹೇಳಿ ಸ್ವಾಮಿ, ಏನಾದರೂ ಹೇಳಿ. ಕೆಲವರದ್ದು ಸ್ವಾಮಿ ಕೃಷ್ಣ ಕಥೆಯನ್ನು ಹೇಳಿ ಅಂತ, ಇನ್ನು ಕೆಲವರದ್ದು ಏನಾದರೂ ಹೇಳಿ ಸ್ವಾಮಿ. ಅಂದರೆ ಅಲ್ಲಿ ಏನಾದರೂ ಶಬ್ದಕ್ಕರ್ಥ ಏನು ಲೌಕಿಕ ಹರಟೆ ಅಂತ ಅರ್ಥ ಅಲ್ಲ, ಅಂತೂ ಕೇಳಲಿಕ್ಕೆ ತುಂಬ ಕುತೂಹಲ ಉಂಟು ಅಂತ ಅರ್ಥ. ಆ ದಾಟಿಯಲ್ಲಿ ಬಂದದ್ದು ಏನಾದರೂ ಹೇಳಿ ಸ್ವಾಮಿ, ಸುಮ್ಮನೆ ಇದ್ದೀರಲ್ಲ ಏನಾದರೂ ಹೇಳಿ. ಇದರಿಂದ ಯಾರಿಗೆ ಲಾಭ? ಕೇಳುಗರಿಗೆ ಲಾಭ. ಹಾಗಾದರೆ ಹೇಗಿರುತ್ತೆ? ಅಂತೂ ಮೊದಲು ಶೃಣ್ವಂತಿ, ತುಂಬ ನಾವು ಕೇಳಿಸ್ಕೊಳ್ಬೇಕು, ಆಮೇಲೆ ಗಾಯಂತಿ, ಆಮೇಲೆ ಅವರು ಹೇಳ್ತಾರೆ. ಹಾಗಾದರೆ ಇನ್ನೂ ಬೇಕಾ? ಕೆಲವರು ಶೃಣ್ವಂತಿ, ಕೆಲವರು ಗಾಯಂತಿ ಅಲ್ಲ. ಶೃಣ್ವಂತಿ ತೇ ಗಾಯಂತಿ. ನಮ್ಮ ಬಾಯಿಂದ ಹೊರಗೆ ಬರಬೇಕು ಅಂತಾದರೆ ಮೊದಲು ನಮ್ಮೊಳಗೆ ಅದು ಸೇರಿಕೊಂಡಿರಬೇಕು. ಶೃಣ್ವಂತಿ ಗಾಯಂತಿ. ಇದರಿಂದ ಏನಾಯಿತು? ಕುಂತಿ ಅಂತ ಇದ್ದಾಳೆ, ಶ್ರವಣ ಮತ್ತೆ ಗಾನ, ಇದರಿಂದ ಆದದ್ದೇನು? ಶೃಣ್ವಂತಿ ಗಾಯಂತಿ ಗೃಣಂತಿ. ಮುಂದೆ ಅದರ ಫಲಿತಾಂಶ. ಗೃಣಂತಿ ಶಬ್ದಕ್ಕರ್ಥ ವಿಜ್ಞಾನಿ. ವಿಜ್ಞಾನ ಅಂತಂದರೆ ತಿಳುವಳಿಕೆ ಬರುತ್ತೆ. ಕೇಳಿದೆವಲ್ಲ, ಕೇಳಿದಾಕ್ಷಣಕ್ಕೆ ತಿಳುವಳಿಕೆ ಬರೋಲ್ಲ. ಕೇಳುವಾಗ ನಮಗೆ ರಂಗೀಟಾಗಿರುತ್ತೆ, ಚೆನ್ನಾಗಿ ಉಂಟು ಅಂತ ಅಷ್ಟೇ ಅಂದೆವು. ಅದರ ಹಿನ್ನೆಲೆ ಏನು ತಲೆಗೆ ಹೋಗೋಲ್ಲ. ಹಾಗಾದರೆ ನಾವು ತುಂಬ ಹೇಳೋಣ, ತುಂಬ ಕೇಳೋಣ, ತುಂಬ ಕೇಳೋಣ, ತುಂಬ ಹೇಳೋಣ. ಫಲಿತಾಂಶ ಏನಾಗುತ್ತೆ? ಹೀಗೆ ಹೇಳ್ತಾ 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 ಗೃಣಂತಿ ಅಂತಂದರೆ ಅದರ ಸಾರ ಏನು ಅದನ್ನು ಸಂಗ್ರಹ ಮಾಡ್ತೇವೆ. ಅದರ ಸಂದೇಶ ಏನು, ಅದರಿಂದ ಏನು ಸಂದೇಶ ಹೊರಟಿರುತ್ತೆ ಅದನ್ನು ಸಂಗ್ರಹ ಮಾಡ್ತೇವೆ. ಕೃಷ್ಣ ಶೃಣ್ವಂತಿ ಗಾಯಂತಿ ಗೃಣಂತಿ. ಅಲ್ವೋ ತಿಳುವಳಿಕೆ ಬಂತಲ್ಲ, ಚೆನ್ನಾಗಿ ಕೇಳಬೇಕು ಮಾತ್ರ. ಆವಾಗ ಒಳ್ಳೆ ತಿಳುವಳಿಕೆ ಬಂತಲ್ಲ, ಮುಂದೆ ಏನು? ಕುಂತಿ ಅಂತ ಇದ್ದಾಳೆ, ಸ್ಮರಂತಿ. ಒಳ್ಳೆ ತಿಳಿಯಾದ ಜ್ಞಾನ ಬಂದ ಮೇಲೆ ಒಂದು ಕಡೆ ಕೂತುಕೊಂಡು ತಮ್ಮಷ್ಟಕ್ಕೆ ಮೆಲುಕು ಹಾಕ್ತಾರೆ. ಏನು ಇಷ್ಟ ತನಕ ತಿಳಿದದ್ದುಂಟು, ಇನ್ನೊಬ್ಬರಿಗೆ ಹೇಳಿದ್ದುಂಟು, ಅದನ್ನು ಎರಡನ್ನು ಸೇರಿಸಿಕೊಂಡು ತಾವು ಮೆಲುಕು ಹಾಕುವುದಕ್ಕೇನೆ ಏನು ಹೆಸರು? ಧ್ಯಾನ ಅಂತ ಹೆಸರು. ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ. ಶ್ರೋತವ್ಯ ಶ್ರವಣ ಮಾಡ್ತಾ ಇದ್ದೇವಲ್ಲ, ನಂತರದಲ್ಲಿ ಮಂತವ್ಯ ಅಂತುಂಟಲ್ಲ. ಮಂತವ್ಯ ಅಂದರೆ ಏನರ್ಥ? ಮನನ ಮಾಡುವುದು ಅಂತ ಅರ್ಥ. ನೋಡಿ, ನೀವು ಈಗ ಶ್ರವಣ ಮಾಡುವುದು, ನಾನು ಮನನ ಮಾಡುವುದು. ಯದ್ಯಪಿ ನಾನು ಉಪನ್ಯಾಸ ಮಾಡ್ತಾ ಇದ್ದೇನಲ್ವೋ, ಇದು ಉಪನ್ಯಾಸ ಮಾಡುವುದುಂಟಲ್ಲ, ಇದು ಮನನದ ಹೆಸರು ಉಪನ್ಯಾಸ ಮಾಡುವುದು ಅಂತ. ಮನನ ಅಂತಂದ್ರು ಉಪನ್ಯಾಸ ಮಾಡುವುದು ಅಂತಂದ್ರು ಒಂದೇ ಅರ್ಥ. ಶ್ರವಣಕ್ಕೆ ಮನನ ಅಂತ ಹೆಸರಿಲ್ಲ. ನಾವು ಸುಮ್ಮನೆ ಕೂತ್ಕೊಂಡು ಕೇಳ್ತೇವಲ್ಲ, ಇದಕ್ಕೆ ಮನನ ಅಂತ ಹೆಸರಿಲ್ಲ. ಮನನ ಅಂತ ಹೆಸರು ಯಾವಾಗ ಬರೋದು? ನಾನು ಉಪನ್ಯಾಸ ಮಾಡ್ತೇನಲ್ಲ, ಉಪನ್ಯಾಸ ಮಾಡುವಿಕೆಗೆ ಮನನ ಅಂತ ಹೆಸರು. ಯಾಕೆ ಗೊತ್ತಾ? ನನ್ನ ಮನಸ್ಸು ಪೂರ ಅಲ್ಲೇ ಉಂಟು. ಆದ್ದರಿಂದ ಒಂದು ವಿಷಯದಲ್ಲಿ ಮನಸ್ಸು ಪೂರ ಅಲ್ಲೇ ಇದ್ರೆ ಅದಕ್ಕೆ ಮನನ ಅಂತ ಹೆಸರು. ಕೇಳುವಾಗ ಕೇಳುಗರ ಮನಸ್ಸು ಪೂರ ಅಲ್ಲೇ ಇರುತ್ತಾ? ಒಳನಿಗುಟ್ಟು ಶಿವನೇ ಬಲ್ಲ. ಅದಕ್ಕೆ ಹೇಳಿದ್ದು. ಅದೇನು ಶಿವನೇ ಬಲ್ಲ ಅಂತ ಯಾರೋ ಮತ್ತೊಬ್ಬರು ನನ್ನ ಹತ್ರ ಕೇಳಿದ್ದುಂಟು. ಅದೇನು ಸ್ವಾಮಿ ಒಳಗಿನ ಗುಟ್ಟು ಶಿವನೇ ಬಲ್ಲ ಅಂತ? ಅದು ಯಾಕೆ? ವಾಯುವೇ ಬಲ್ಲ ಅಂತ ಆಗಬಾರ್ದ? ಗಣಪತಿಯೇ ಬಲ್ಲ ಅಂತ ಆಗಬಾರ್ದು? ನಾವು ತುಂಬ ಗಣಪತಿ ಪೂಜೆ ಮಾಡುವವರು, ಗಣಪತಿಯೇ ಬಲ್ಲ ಅಂತ ಆಗಬಾರ್ದು? ಅದೇನು ಶಿವನೇ ಬಲ್ಲ ಅಂತ ಯಾಕೆ? ಅದಕ್ಕೆ ನಾನಂದೆ, ಅದು ಒಳಗಿನ ಗುಟ್ಟು ಮನಸ್ಸಿಗೆ ಗೊತ್ತಿರೋದಲ್ಲ, ಮನಸ್ಸಿಗೆ ಅಭಿಮಾನಿ ರುದ್ರ, ಅದರಿಂದ ಶಿವನೇ ಬಲ್ಲ. ನಾವಿಲ್ಲಿ ಉಪನ್ಯಾಸಕ್ಕೆ ಅಂದರೆ ಕೂತದ್ದು. ಉಪನ್ಯಾಸಕ್ಕೆ ಕೂತರು,
ನಿಮ್ಮ ಮನಸ್ಸು ನನಗೆ ಗೊತ್ತಿಲ್ಲ, ನನ್ನ ಮನಸ್ಸು ನಿಮ್ಗೆ ಗೊತ್ತು ಅಲ್ವೋ. ಆದ್ದರಿಂದ ನನ್ನ ಉಪನ್ಯಾಸಕ್ಕೆ ಮನನ ಅಂತ ಹೆಸರು. ಯಾಕೆ? ನಾನಿಲ್ಲೀಗ 1 ಗಂಟೆನ 55 ನಿಮಿಷನೋ, ಮೊದಲ 5 ನಿಮಿಷ ಪ್ರಾರ್ಥನೆಗೆ ಹೋಗುತ್ತೆ, ಕೊನೆಯ 5 ನಿಮಿಷ ಉಪಸಂಹಾರಕ್ಕೆ ಹೋಗುತ್ತೆ. ಸರಿ, ಮಧ್ಯದಲ್ಲಿರತಕ್ಕಂಥ 50 ನಿಮಿಷ ನನ್ನ ಉಪನ್ಯಾಸ ಉಂಟಲ್ಲ, ಈ 50 ನಿಮಿಷ ಉಪನ್ಯಾಸ ನಾನು ಇಲ್ಲೇ ಇರ್ತೇನೆ, ರಾಜಾಂಗಣದಲ್ಲೇ ಇರ್ತೇನೆ. ನೀವು ಯಾರಿಗೆ ಗೊತ್ತು? ಅದಕ್ಕೆ ಒಳಗಿನ ಗುಟ್ಟು ಶಿವನೇ ಬಲ್ಲ. ನಿಮಗೆ ಗೊತ್ತು ನೀವು ಎಲ್ಲಿದ್ದೀರಿ ಅಂತ. ಉಪನ್ಯಾಸ ಕೇಳೋದು ಅಲ್ಲ, ಏನು ಸ್ವಾಮಿ ಬೈತೀರಿ ಅಂತ. ಹೌದು, ನಾನು ಬೈದ್ರು ನಾಳೆ ಬರೋದಿಲ್ಲಲ್ಲ, ಅಡ್ಡಿಲ್ಲ. ಸುಮ್ಮನೆ ಒಂದು ತಮಾಷೆಗೆ ಹೇಳಿದೆ ಅಷ್ಟೇ. ಇದು ಇಲ್ಲಿಂತಲ್ಲ, ಎಲ್ಲ ಕಡೆ ಕೂಡ. ಅದಕ್ಕೆ ಅಂದ್ರೆ ಹಿರಿಯರಂದದ್ದು, ನಾನು ಕೇಳ್ತೇನೆ ನೀವು ಹೇಳಿ ಸ್ವಾಮಿ. ಯಾಕೆ? ಕೇಳೋದು ತುಂಬ ಸುಲಭ. ಯಾಕೆ? ಅಲ್ಲಿ ಕೂತ್ರೆ ಸಾಕಷ್ಟೇ, ಮನಸ್ಸು ಬೇರೆ ಕಡೆ ಇದ್ರೂ ನಡೆಯುತ್ತೆ ಅಂತ. ಹಾಗಾದ್ರೆ ಏನು? ನಾನೀಗ ಉಪನ್ಯಾಸ ಮಾಡ್ತಾ ಇದ್ದೇನಲ್ಲ, ಇದಕ್ಕೆ ಮನನ ಅಂತ ಹೆಸರು. ಯಾಕೆ ಗೊತ್ತಾ? ಉಪನ್ಯಾಸ ಮಾಡ್ತಾ ಇರುವಾಗ ಕೆಲವು ಸಂಶಯಗಳು ಬರುತ್ತೆ ನನಗೆ. ಆ ಸಂಶಯಗಳು ಯಾವಾಗ ಪರಿಹಾರ ಆಗುತ್ತೆ ಗೊತ್ತಾ? ಶ್ರೋತೃಗಳು ಪ್ರಶ್ನೆ ಮಾಡಿದಾಗ ಆ ಸಂಶಯ ಜಳ ಜಳ ಅಂತ ಆಗುತ್ತೆ. ಹಾಗಾದ್ರೆ ವಿಷಯ ಸ್ಪಷ್ಟ ಆದದ್ದು ಯಾರಿಗೆ? ನನಗೆ ಅಲ್ವೋ. ಆದ್ರಿಂದ ಉಪನ್ಯಾಸ ಮಾಡುವುದನ್ನು ಮನನ ಅಂತಂದ್ರು, ಉಪನ್ಯಾಸ ಕೇಳುವುದನ್ನು ಶ್ರವಣ ಅಂತಂದ್ರು. ಶೃಣ್ವಂತಿ ಗಾಯಂತಿ ಅಂತೂ ಚೆನ್ನಾಗಿ ತಿಳುವಳಿಕೆ ಬಂತ. ತಿಳುವಳಿಕೆ ಚೆನ್ನಾಗಿ ಬಂದ ಮೇಲೆ ನಮ್ಮಲ್ಲಿ ಹಾಗೆ ಅಂತೆ ಋಷಿಮುನಿಗಳೆಲ್ಲ ಮೊದಲು ತುಂಬ ಆರಂಭದಲ್ಲಿ ಕೇಳಿಸಿಕೊಂಡ್ರು, ಆಮೇಲೆ ಪಾಠ ಪ್ರವಚನ ಮಾಡಿದ್ರು. ಪಾಠ ಪ್ರವಚನ ಮಾಡಿದಾಗ ಅವರಿಗೆ ವಿಷಯ ಗಟ್ಟಿ ಆಯ್ತಲ್ಲ, ಮತ್ತೆ ಯಾರ ಕೈಗೂ ಸಿಗುತ್ತಿರಲಿಲ್ಲ. ಶುಕಾಚಾರ್ಯರು ಯಾರಿಗೂ ಸಿಗುತ್ತಿರಲಿಲ್ಲ. ಪರೀಕ್ಷಿತ್ ರಾಜನಿಗೆ ಭಾಗವತ ಹೇಳಿದ್ರು, ಮತ್ತೆ ಎಲ್ಲಿ ಹೋದ್ರೋ ಏನೋ, ಮತ್ತೆ ಇನ್ನೂ ಕೂಡ ಅವರ ವಿಳಾಸ ಸಿಕ್ಕಿಲ್ಲ. ಯಾಕೆ? ಅವರು ಉಪನ್ಯಾಸ ಮಾಡಿದ್ರಿಂದ ಅವರಿಗೆ ವಿಷಯ ಗಟ್ಟಿಯಾಯಿತು. ಗಟ್ಟಿಯಾದಾಗ ಏನು ತೀರ್ಮಾನಕ್ಕೆ ಬಂದರು? ಇಷ್ಟು ಚಂದದ ವಿಷಯ ಇರುವಾಗ ನಾನು ಏಕಾಂತಲ್ಲಿ ನಾನೇ ಅನುಭವಿಸುವುದನ್ನು ಬಿಟ್ಟು ಸುಮ್ಮನೆ ಎಲ್ಲೆಲ್ಲೋ ತಿರುಗುತ್ತಾ ಇದ್ದೇನೆ ಅಂತ ಒಂದು ಕಡೆ ಅನುಭವಿಸಲಿಕ್ಕೆ ಕೂತರು. ಸ್ಮರಂತಿ, ಆ ವಿಷಯವನ್ನು ತಾವೊಬ್ಬರೇ ಮೆಲುಕು ಹಾಕಲಿಕ್ಕೆ ಶುರು ಮಾಡ್ತಾರೆ. ವಿಷಯವನ್ನು ಮೆಲುಕು ಹಾಕಿದ ಮೇಲೆ ಮತ್ತೆ ಅವರಿಗೆ ಆಗುವುದೇ, ಜೀವನದಲ್ಲಿ ಸಿಗುವುದೇ ಆನಂದ, ನಂದಂತಿ. ಅಷ್ಟೇ ತಾನೇ ನಮಗೆ ಜೀವನದಲ್ಲಿ ಬೇಕಾದದ್ದು. ಒಂದು ತೃಪ್ತಿ ನಮಗೆ ಬೇಕಾದದ್ದಲ್ಲೋ, ಎಲ್ಲಿಯೂ ಸಿಗೋಲ್ಲ. ಕುಂಚಂತ ಇದ್ದಾಳೆ, ಕೃಷ್ಣ ಈ ರೀತಿಯಲ್ಲಿ ಸಮಾಜದಲ್ಲಿ ಸಾತ್ವಿಕರಿಗೆ ತೃಪ್ತಿಯನ್ನು ಕೊಡುವ ಸಲುವಾಗಿ ನೀನು ಧರೆಗೆ ಬಂದವ. ಧರೆಗೆ ಬಂದು ಲೀಲೆಗಳನ್ನು ಮಾಡಿದ್ದಿ. ಜನಗಳು ಹೇಳಿದ್ರು, ಮತ್ತೆ ಕೆಲವರು ಕೇಳಿದ್ರು. ಹೇಳಿದವರು ಅದಕ್ಕೆ ತಿಳುವಳಿಕೆ ತಂದುಕೊಂಡ್ರು, ಅದರ ಒಳ್ಳೆಯ ತಿಳುವಳಿಕೆ ಸಂದೇಶ ಸಂಪಾದನೆ ಮಾಡಿಕೊಂಡ್ರು. ಒಂದು ಕಡೆ ಕೂತರು, ಮೆಲುಕು ಹಾಕಿದ್ರು, ಆಮೇಲೆ ಅದರಿಂದ ಜೀವನದಲ್ಲಿ ತೃಪ್ತಿ ಪಟ್ಟರು. ಸಾತ್ವಿಕರಿಗೆ ತೃಪ್ತಿಯನ್ನು ಒದಗಿಸುವ ಸಲುವಾಗಿ ಕೃಷ್ಣ ನೀನು ಧರೆಗೆ ಬಂದಿದ್ದಿ. ಇವತ್ತು ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ದೀಯಾ? ನಮಗೆ ತೃಪ್ತಿ ಕೊಡಬೇಕು ಎನ್ನುವ ಉದ್ದೇಶದಲ್ಲಿ ಮನಸ್ಸನ್ನು ಇಟ್ಟುಕೊಂಡು ಬಂದಿರತಕ್ಕಂತಹ ಕೃಷ್ಣ ಇವತ್ತು ಅಪಿ ಅದ್ಯ ನಹ ತ್ವಂ ಸ್ವಕೃತೇ ಹಿತಃ ಪ್ರಭೋ ಜಿಹಾಸಸಿ. ಕೃಷ್ಣ, ಯಾವ ಮನಸ್ಸಿನ ನಮ್ಮನ್ನು ಬಿಟ್ಟು ಹೋಗುತ್ತಿ? ನಿನಗೆ ಹೇಗೆ ಮನಸ್ಸು ಬಂತು? ನಮ್ಮನ್ನು ಬಿಟ್ಟು ಹೋಗಬೇಕು ಅಂತ ಮನಸ್ಸು ಹೇಗೆ ಬಂತು? ಅನುಜೀವಿನಃ, ನಿನ್ನನ್ನು ನಂಬಿಕೊಂಡು ನಾವು ಬದುಕಿದವರು, ನಿನ್ನಿಂದಾಗಿ ನಾವು ಬದುಕಿದವರು. ಇಷ್ಟ ತನಕ ನೀನು ನಮ್ಮಲ್ಲೇ ಓಡಾಡ್ತಾ ಇದ್ಯಲ್ಲ. ನಮ್ಮ ಹಸ್ತಿನಾವತಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಊರು ಏನು ಚೆನ್ನಾಗಿತ್ತು. ಎಲ್ಲಿ ಹೋದರೂ ಕೂಡ ಹೆಜ್ಜೆಯ ಗುರುತು. ಎಂಥ ಹೆಜ್ಜೆ? ವಿಲಕ್ಷಣ ಹೆಜ್ಜೆ. ಸ್ವಲಕ್ಷಣ ವಿಲಕ್ಷಿತೈ. ನೀನು ಹೆಜ್ಜೆ ಇಡ್ತೀಯಲ್ಲ, ಹೆಜ್ಜೆ 100 ಜನ ಇಡ್ತಾರೆ. ಎಲ್ಲರೂ ಕೂಡ ಹಸ್ತಿನಾವತಿ ನಡೆಯುವವರೆಲ್ಲ ಹೆಜ್ಜೆ ಊರಿಕೊಂಡೇ ನಡೀತಾರೆ. ಆದರೆ ಇದು ಕೃಷ್ಣ ನಿನ್ನ ಹೆಜ್ಜೆ ಅಂತ ಸ್ಪಷ್ಟವಾಗಿ ಗೋಚರ ಆಗುತ್ತಿತ್ತಪ್ಪ. ಯಾಕೆ? ನೀನು ಎಲ್ಲೇ ಹೆಜ್ಜೆ ಊರಿದ್ಯೋ ಅಲ್ಲಿ ಆ ಹೆಜ್ಜೆ ಮೇಲೆ ಚಕ್ರಶಂಖಗಳ ಗುರುತು ಮೂಡುತ್ತಿತ್ತು. ಇಷ್ಟು ರೀತಿಯಲ್ಲಿ ನೀನು ನಮ್ಮ ಒಡನಾಟದಲ್ಲಿದ್ದಂತಹ ಕೃಷ್ಣ ಇವತ್ತು ನಮ್ಮನ್ನು ಬಿಟ್ಟು ಹೋಗ್ತೀಯ. ಜಿಹಾಸಸಿ, ಬಿಟ್ಟು ಹೋಗ್ತೀಯ. ಮನಸ್ಸು ಬಂತ ನಿನಗೆ? ನಾವು ನಿನ್ನನ್ನೇ ನಂಬಿಕೊಂಡಿದ್ದವರಲ್ಲೂ. ನಾವು ಈ ದಿವಸ ಇಷ್ಟು ಚೆನ್ನಾಗಿರಲಿಕ್ಕೆ ಕಾರಣ ಏನು ಗೊತ್ತಾ? ತ್ವಯ ಉಪಭುಕ್ತ ಸ್ರಕ್ ಚಂದ. ತ್ವಯೋಪಭುಕ್ತ ಸ್ರಕ್ ಚಂದ ಉಚ್ಚಿಷ್ಟ ಭೋಜನೋ ದಾಸಾಹ ತವ ಮಾಯಾಂ ಜಯೇಮಹಿ. ನೀನು ಕೊರಳಿಗೆ ಮಾಲಿಕೆ ಹಾಕಿಕೊಂಡು ನಾಳೆ ದಿವಸ ಹೊಸ ಮಾಲಿಕೆ ನಿನ್ನ ಕೊರಳಿಗೆ ಬರುತ್ತೆ. ಮುಂಚಿನ ದಿವಸ ಹಾಕಿದ ಮಾಲಿಕೆಯನ್ನು ತೆಗೆದು ಬಿಸಾಡಿದ್ದೆ. ನಿನಗೆ ಊಟ ಅಮ್ಮ ಬಡಿಸ್ತಾಳೆ, ಯಶೋದೆ ಊಟ ಬಡಿಸ್ತಾಳೆ. ಇನ್ನೂ ಹಾಕು, ಇನ್ನೂ ಹಾಕು, ಇನ್ನೂ ಹಾಕು ಅಂತಂದು ಯಶೋದೆ ತಂದು ಸುರಿದಳು. ಉಂಡಿ ಸ್ವಲ್ಪ ಉಂಡಿ, ಬಾಕಿ ಉಂಡದ್ದು ಕಮ್ಮಿ, ಚೆಲ್ಲಿದ್ದು ಜಾಸ್ತಿ. ಸಾಲದ್ದಕ್ಕೆ ಇನ್ನೂ ಹಾಕು ಅಂತಂತ ಇದ್ದೆ. ಯಾಕೆ? ಯಶೋದೆ ಮನೆಯಲ್ಲಿ ಉಂಟು ಅಂತಲೋ ಅಲ್ಲ, ಮತ್ತೆ ನಮ್ಮಂಥವ್ರು ಬದುಕಬೇಕು ಅಂತ ಅಲ್ಲ. ನಿನ್ನಂಥವ್ರು ಕುಂತಂಥವ್ರು ಬದುಕಬೇಕು ಅಂತಾದರೆ ಪಾತ್ರೆಯಲ್ಲಿ ಉಂಟಲ್ಲ, ತಿನ್ನಬಹುದಲ್ಲ? ಇಲ್ಲ. ಮತ್ತೆ ನಿನ್ನ ಎಂಜಲೇ ಆಗಬೇಕು ನಮಗೆಲ್ಲ. ಉಚ್ಚಿಷ್ಟ ಭೋಜನೋ ದಾಸಾಹ. ದೇವರು ಉಂಡು ಬಿಸಾಡಿದ್ದನ್ನು ನಾವು ಇಷ್ಟ ತನಕ ತಿಂದದ್ದಕ್ಕೆ ಈ ದಿವಸ ಇಷ್ಟು ಚೆನ್ನಾಗಿದ್ದೇವೆ.
ತ್ವಯ ಉಪಭುಕ್ತ ಸಕ್ ಚಂದ ವಾಸೋ ಅಲಂಕಾರ ಚರ್ಚಿತಾ. ಮಾಲಿಕೆ ಹಾಕೊಂಡು ಸಾಕು ಅಂತ ಬಿಸಾಡಿದ್ವಿ. ಬಟ್ಟೆ ಉಟ್ಟಿ ನಾಳೆ ಬೇರೆ ಬಟ್ಟೆ ಬೇಕು ಅಂತ ತೆಗೆದು ಬಿಸಾಡಿದ್ವಿ. ಚಂದನ ಹಚ್ಚಿಕೊಂಡು ಸ್ನಾನ ಮಾಡಿ ಅದನ್ನು ಅಲ್ಲೇ ತೆಗೆದು ಬಿಟ್ಟು ಹಿಂದಿನಿಂದ ಯಾಕೆ ಇದನ್ನೆಲ್ಲ ಮಾಡಿದ್ವಿ? ಹಿಂದಿನಿಂದ ಕುಂತಿ ಮತ್ತೆ ಪಾಂಡವರಿದ್ದಾರೆ ಅಂತಲ್ವೋ ನೀನು ಮಾಡಿದ್ದು. ಈ ರೀತಿಯಲ್ಲಿ ಯಾರು ಬದುಕುತ್ತಾರೋ ಕೃಷ್ಣ ತವ ಮಾಯಾಂ ಜಯೇಮಹಿ. ಉಚ್ಚಿಷ್ಟ ಭೋಜನೋ ದಾಸಾಹ ತವ ಮಾಯಾಂ. ದೇವರ ಎಂಜಲು ಅಂತ ಎಣಿಸಿಕೊಂಡು ಯಾರು ಉಣ್ತಾರೋ ಅವರು ದೇವರ ಮಾಯೆಗೆ ಸಿಗೋಲ್ಲ. ದೇವರದೊಂದು ಮಾಯೆ ಅಂತ ಉಂಟಲ್ಲ. ಈಗ ನಾವು ನೀವು ಅನುಭವಿಸುವುದು ದೇವರ ಮಾಯೆಯನ್ನಲ್ಲ. ಉಪನ್ಯಾಸ ಮಾಡ್ತೇನೆ, ಉಪನ್ಯಾಸ ಕೇಳ್ತೀರಾ. ಉಪನ್ಯಾಸ ಮಾಡುವಾಗಲಿ ಕೇಳುವಾಗ ನಮ್ಮ ತಲೆಯಲ್ಲಿ ಏನಿರುತ್ತೆ ಗೊತ್ತಾ? ಸರಿ, ಎಲ್ಲ ಇಷ್ಟೇ ತಾನೇ, ಸಂಸಾರ ಅಂದರೆ ಇಷ್ಟೇ ತಾನೇ ಅಂತ ನಮ್ಮ ತಲೆಯಲ್ಲಿ ಈಗ ಇರುತ್ತೆ. ರಾಜಾಂಗಣದಿಂದ ಹೊರಡುವಾಗ ಅಥವಾ ಒಂದು 5 ನಿಮಿಷ ಉಪನ್ಯಾಸ ನಿಲ್ಲಿಸುವುದು ತಡ ಆದರೆ ಸ್ವಾಮಿಗಳಿಗೇನು, ಅವರಿಗೆ ಇಲ್ಲೇ ಕಾರು ಉಂಟು, ಇಲ್ಲೇ ಮಠಕ್ಕೆ ಹೋಗುವುದು, ನಾವು ಅಷ್ಟು ದೂರ ಹೋಗಬೇಕು, ಅವರನ್ನೆಲ್ಲ ಬಿಟ್ಟು ಬಂದಿದ್ದೇವೆ, ತಲೆಯಲ್ಲಿ ಸುತ್ತಿಕೊಳ್ಳುತ್ತೆ. ಮುಹ್ಯಂತಿಯಂ ಸೂರಯ. ಭಾಗವತದ ಆರಂಭದಲ್ಲೇ ಹೇಳಿದ್ದಾರೆ ವೇದವ್ಯಾಸರು, ಮುಹ್ಯಂತಿಯಂ ಸೂರ. ಎಂಥ ಪಂಡಿತರು ಕೂಡ ಒಂದು ಸಂದರ್ಭದಲ್ಲಿ ಮೋಹಕ್ಕೊಳಗಾಗಿ ಬಿಡ್ತಾರೆ. ಯಾಕೆ? ಪ್ರಾಯಶಃ ಅವರಿಗೂ ಕೂಡ ಕೆಲವು ಸಂದರ್ಭದಲ್ಲಿ ನಿನ್ನ ಎಂಜಲು ಸಿಗಲಿಲ್ಲ. ಉದ್ಧವ ಯಾಕೆ ಬಂದ? ಯದ್ಯಪಿ ದ್ರೋಣ ಬಂದಿದ್ದ ಅಲ್ವೋ ಮೊದಲು, ಬೃಹಸ್ಪತಿಯೇ ತಾನೇ ದ್ರೋಣನಾಗಿ ಬಂದದ್ದು. ಅದೇ ಬೃಹಸ್ಪತಿ ಉದ್ಧವನಾಗಿ ಬಂದದ್ದಲ್ಲೋ. ದೇವತೆಗಳು ಒಂದೊಂದು ರೂಪದಿಂದ ಬರಲಿಕ್ಕೇನೆ ತುಂಬ ಹಿಂದೇಟು ಹಾಕ್ತಾರೆ. ಯಾಕೆ? ದೇವತೆಗಳಿಗೆ ಭೂಮಿ ಅಂತಂದ್ರೆ ಒಂದು ನರಕದಂತೆ. ಹಾಗಾದರೆ ನರಕಕ್ಕೆ ಹೋಗುವುದಕ್ಕೆ ಅವರು ತುಂಬ ಹಿಂದೇಟು ಹಾಕ್ತಾರೆ. ಹಾಗಿದ್ದಲ್ಲಿ ಆ ಬೃಹಸ್ಪತಿ 2 ರೂಪದಿಂದ ಬಂದ. ಉದ್ಧವ ರೂಪದಿಂದ ಬಂದ, ದ್ರೋಣ ರೂಪದಿಂದ ಬಂದ. ಮೊದಲು ದ್ರೋಣ ರೂಪದಿಂದ ಬಂದ. ಮೊದಲು ದ್ರೋಣಾಚಾರ್ಯ, ಭೀಷ್ಮಾಚಾರ್ಯ ಬಂದ್ರಲ್ಲ, ಆಮೇಲೆ ದ್ರೋಣಾಚಾರ್ಯ ಬಂದ್ರಲ್ಲ. ಮತ್ತೆ ಎಷ್ಟೋ ವರ್ಷ ಆದ್ಮೇಲೆ ತಾನೇ ಕೃಷ್ಣ ಅವತಾರ ಮಾಡಿದ್ದು. ಕೃಷ್ಣ ಬರುವ ತನಕ ದ್ರೋಣಾಚಾರ್ಯರು ಹಾಯಾಗಿದ್ರಂತೆ, ನೆಮ್ಮದಿಯಲ್ಲಿದ್ದರಂತೆ. ಹೇಗಿದ್ಯಾ? ಚೆನ್ನಾಗಿದ್ದೇನೆ ಅಂತಂದ್ರಂತೆ. ಯಾವಾಗ ಕೃಷ್ಣ ಅವತಾರ ಮಾಡಿದ್ನೋ ದ್ರೋಣಾಚಾರ್ಯರು ಕೆಟ್ಟೆ ಅಂತಂದ್ರಂತೆ, ಸತ್ತೆ ನಾನು ಅಂತಂದ್ರಂತೆ. ಯಾಕೆ ಅಂತ ಹೆಂಡತಿ ಕೇಳಿದ್ರು, ಯಾಕೆ ಅಂತ ಮಗ ಕೇಳಿದ. ಉತ್ತರ ಕೊಟ್ಟದ್ದೇನು ಗೊತ್ತಾ? ಆ ಕೃಷ್ಣ ನನ್ನಕ್ಕಿಂತ ಕೆಳಗಿನ ವರ್ಗದಲ್ಲಿ ಅವತರಿಸಿದ್ದಾನೆ, ಆದ್ದರಿಂದ ಮೇಲ್ವರ್ಗದ ನಾನು ಕೆಟ್ಟೆ ಅಂತಂದೆ. ನಾನು ಬ್ರಾಹ್ಮಣ ವರ್ಗದಲ್ಲಿ ಹುಟ್ಟಿಬಿಟ್ಟೆ, ಕೃಷ್ಣ ಕ್ಷಾತ್ರ ವರ್ಗದಲ್ಲಿ ಹುಟ್ಟಿದ. ಅದರಿಂದ ಏನಾಯಿತು ತೊಂದರೆ? ನಾನು ಭೂಮಿಗೆ ಬಂದದ್ದು ಏನೋ ಅಲ್ಲಿ ತಪ್ಪು ಮಾಡಿದ್ದಿರಬಹುದು, ನಾನು ಅದನ್ನು ಮಾರ್ಜನ ಮಾಡುವುದಕ್ಕೋಸ್ಕರ ಅಂತ ಭೂಮಿಗೆ ಬಂದಿದ್ದೆ. ಭೂಮಿಗೆ ಬಂದ ಮೇಲೆ ಮಾರ್ಜನ ಹೇಗೆ, ಮಾಡಿದ ತಪ್ಪಿನ ಪ್ರಕ್ಷಾಳನ ಹೇಗೆ, ಮಾಡಿದ ತಪ್ಪಿನ ಶುದ್ಧಿ ಹೇಗೆ? ದೇವರ ಎಂಜಲನ್ನು ತಿಂದು, ದೇವರು ಬಿಸಾಡಿದ ಬಟ್ಟೆಯನ್ನು ಹೊದ್ದುಕೊಂಡು ನಾವು ಅದನ್ನು ಮಾರ್ಜನ ಮಾಡಿಕೊಳ್ಬೇಕಲ್ಲ. ಈಗ ಭೂಮಿಗೆ ಬಂದಿದ್ದೇನೆ, ಮಾರ್ಜನ ಮಾಡಿಕೊಳ್ಳಿಕ್ಕೆ, ಶುದ್ಧಿ ಮಾಡಿಕೊಳ್ಳಿಕ್ಕೆ ಅಂತ ಭೂಮಿಗೆ ಬಂದಿದ್ದೇನೆ. ಆದರೆ ದೇವರ ಎಂಜಲು ಸಿಗುತ್ತಾ ಇಲ್ಲ. ಯಾಕೆ ಸಿಗುತ್ತಾ ಇಲ್ಲ? ಕೃಷ್ಣ ನನ್ನಕ್ಕಿಂತ ಕೆಳವರ್ಗದಲ್ಲಿ ಅವತರಿಸಿದ್ದಾನೆ. ಕೆಳವರ್ಗದವರ ಎಂಜಲನ್ನು ಮೇಲ್ವರ್ಗದವರಿಗೆ ಕೃಷ್ಣ ಕೊಡೋ ಅಲ್ಲ. ನಾನೇನಾದರೂ ಕೃಷ್ಣನ ಮನೆ ಹೋಗಿ, ಕೃಷ್ಣ ನಿನ್ನ ಎಂಜಲನ್ನು ಕೊಡು ಅಂತ ನಾನು ಕೃಷ್ಣನಲ್ಲಿ ಕೇಳಿದರೆ ಕೃಷ್ಣ ಅಂತಾನೆ, ನಾನು ಕೆಳವರ್ಗದಲ್ಲಿ ಹುಟ್ಟಿದವ, ನೀನು ಮೇಲ್ವರ್ಗದವ, ಮೇಲ್ವರ್ಗದವರು ಕೆಳವರ್ಗದವರು ಎಂಜಲನ್ನು ತಿನ್ನಬಾರದು, ನಡಿ ಇಲ್ಲಿಂದ ಅಂತಾನೆ. ಹಾಗಾದರೆ ಮತ್ತೆ ನನಗೆ ಶುದ್ಧಿ ಹೇಗೆ? ಮತ್ತೆ ಏನು ಮಾಡ್ತೀಯ ಅಂತ ಕೇಳಿದ್ರಂತೆ ದ್ರೋಣರ ಹತ್ರ. ಹೆಂಡತಿ ಕೇಳಿ, ಏನು ಮಾಡ್ತೀಯ? ಮಾಡೋದೇನು? ಇನ್ನೊಮ್ಮೆ ಬರುವುದಷ್ಟೆ, ಇನ್ನೊಮ್ಮೆ ಭೂಮಿಗೆ ಬರುವುದಷ್ಟೇ. ಸರಿ, ಹೇಗೆ? ಉದ್ಧವ ಸಹ ಉದ್ಧವಾತ್ಮ ಅವತಾರ. ಅದೇ ದ್ರೋಣ ತಾನು ಉದ್ಧವನಾಗಿ ಪುನಃ ಬಂದ. ಯಾವ ವಂಶದಲ್ಲಿ ಹುಟ್ಟಿದ? ಕೃಷ್ಣನ ವಂಶದಲ್ಲೇ ಹುಟ್ಟಿದ. ಈಗ ಉದ್ಧವನಿಗೆ ಕೃಷ್ಣನ ಎಂಜಲು ಸಿಕ್ಕಿತು, ಉದ್ಧವನಿಗೆ ಕೃಷ್ಣನ ನಿರ್ಮಾಲ್ಯ ಸಿಕ್ಕಿತು, ಕೃಷ್ಣ ಹಾಕಿಕೊಂಡ ಮಾಲಿಕೆ ಸಿಕ್ಕಿತು, ಕೃಷ್ಣ ಉಟ್ಟು ಬಿಸಾಡಿರತಕ್ಕಂಥ ಬಟ್ಟೆ ಸಿಕ್ಕಿತು. ಉದ್ಧವ, ದ್ರೋಣ, ಬೃಹಸ್ಪತಿ ಕೃಷ್ಣನ ಮಾಯೆಯಿಂದ ಹೊರಗೆ ಬಂದು. ಇಲ್ಲದ್ರೆ ಕೃಷ್ಣನ ಮಾಯೆ ಆವರಿಸಿ ಬಿಡುತ್ತೆ. ಅಲ್ಲಿ ಏನು ದಾರಿ ಯಾವುದು ಅಂತಲೇ ಗೊತ್ತಾಗೋಲ್ಲ. ಕೃಷ್ಣ ಆ ರೀತಿಯಲ್ಲಿ ನಾವು ನಿನ್ನ ಎಂಜಲನ್ನು ಉಣ್ಣುವುದಕ್ಕೋಸ್ಕರನೇ, ನಮಗೆ ನಿನ್ನ ಎಂಜಲನ್ನು ಉಣ್ಣಿಸುವುದಕ್ಕೋಸ್ಕರನೇ ನೀನು ಭೂಮಿಯಲ್ಲಿ ಇಷ್ಟು ನಮ್ಮ ಒಡನಾಟದಲ್ಲಿ ಇದ್ದವ. ಪಾಂಡವರು 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 ಅಂತ ಹೇಳಿಕೊಂಡು ಬಂದ ನೀನು ಈಗ ಜಿಹಾಸಸಿ ಕಿಂ, ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ದೀಯಾ ಕೃಷ್ಣ ಅಂತ ಕುಂತಿ ಇಷ್ಟೆಲ್ಲ ಕೃಷ್ಣನನ್ನು ಪ್ರಾರ್ಥನೆ ಮಾಡಿದ್ರು. ಕೃಷ್ಣನ ಉತ್ತರ, ಪೃಥಯ ಇತ್ತಂ ಕಲಪದೈಹಿ ಪರಿಪೂರಿತ ಅಖಿಲ ಮಂದಂ ಜಹಾಸ. ಕೃಷ್ಣನ ಉತ್ತರ ಇಷ್ಟೇ. ಏನು? ಒಂದು ಮೆಲ್ಲ ಮಂದಹಾಸ ಬೀರಿದ ಮುಖದಿಂದ. ಏನರ್ಥ ಇದರದ್ದು? ಮಂದಹಾಸ ಬೀರಿದ್ರ ಉದ್ದೇಶ ಏನು? ಇವಳನ್ನು ಬಿಡ್ಲಿಕ್ಕೆ ಆಗೋಲ್ಲ, ಹೋಗದೆ ಇರಲಿಕ್ಕೆ ಆಗೋಲ್ಲ.
ಇವಳೂ ಬೇಕು, ಅಲ್ಲಿಯೂ ಹೋಗಬೇಕು. ಇವಳನ್ನು ಎಷ್ಟು ಸಮಯ ಈಗ ಇವಳಿಗೆ ಮಾಯೆಯಿಂದ ಹೊರಗಿಡಬೇಕು ಅಷ್ಟು ಸಮಯ ಇಟ್ಟಾಯಿತು. ಇನ್ನು ಅವರನ್ನು ಮಾಯೆಯಿಂದ ಹೊರಗಿಡಬೇಕು. ಆದ್ರಿಂದ ಕೃಷ್ಣ ಮಂದಂ ಅಟ್ಟಹಾಸ ಮಾಡಿಲ್ಲ, ಮಂದಹಾಸ ಬೀರಿ ಕೃಷ್ಣ ತಾನು ಕುಂತಿಯನ್ನು ಬೀಳ್ಕೊಂಡು ಹೊರಟ ಎಂಬಲ್ಲಿಗೆ ಈ ಚಾತುರ್ಮಾಸ್ಯ ಕಾಲದಲ್ಲಿ ನಾವು ನೀವು ಸೇರಿಕೊಂಡು ಏನು ಕೃಷ್ಣನ ಬಗ್ಗೆ ಯಥಾಶಕ್ತಿ ಚಿಂತನೆಯನ್ನು ಮಾಡಿದ್ದೇವೆ. ಇದರಿಂದ ಮಧ್ವರ ಅಂತರ್ಯಾಮಿಯ ಕೃಷ್ಣ ಪ್ರೀತನಾಗ್ಲಿ ಅಂತ ಹೇಳ್ತಾ ಸುಮ್ಮನೆ ಕೊನೆಗೊಂದು ತಮಾಷೆ. ನಾನು ಮಧ್ಯೆ ಮಧ್ಯೆ ಸ್ವಲ್ಪ ಬೈತಿದ್ದಿರ್ಬೋದು ಕಾಣುತ್ತಲ್ಲ, ಅದು ನಿಮಗೆಲ್ಲ ಗೊತ್ತು. ಅದಕ್ಕೆ ನೀವು ಬೇಸರ ಮಾಡುವುದಿಲ್ಲ ಅಂತಲೂ ನನಗೆ ಗೊತ್ತು. ಆದ್ದರಿಂದ ನಾವೆಲ್ಲ ಏನು ಆಚಾರ್ಯ ಮಧ್ವರು ಹಾಕಿಕೊಟ್ಟ ದಾರಿಯಲ್ಲಿ ಕೃಷ್ಣನ ಚಿಂತನೆಯಲ್ಲಿ ತೊಡಗೋಣ, ಅವನ ಪಾಶದಿಂದ ಹೊರಗೆ ಬರಲಿಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ರಾಜಾರಾಯರ ಪ್ರೋಷ್ಠಪದಿ ಸುಮಾರು 5 ವರ್ಷದಿಂದ ಇದೇ ಕೃಷ್ಣನ ಸನ್ನಿಧಾನದಲ್ಲಿ ರಾಜಾರಾಯರು ಪ್ರೋಷ್ಠಪದಿ ಅಂತ ಮಾಡಿಸ್ತಾ ಇದ್ದಾರೆ. ಆ 5ನೇ ವರ್ಷದ ಪ್ರೋಷ್ಠಪದಿ ಇವತ್ತಿಗೆ ಮುಗಿದಿದೆ. ಮುಂದೆ ಏನು ಅಂತ ಗೊತ್ತಿಲ್ಲ. ಬ್ರಾಹ್ಮಣ ಸಮಾಜದವರು ಅದು ಯುವ ಸಂಘನ, ಬ್ರಾಹ್ಮಣದ ಯುವ ಸಂಘ ಕಾಣುತ್ತೆ. ಅವರು ಒಂದು 25 ದಿವಸದ ಉಪನ್ಯಾಸ ಆಗಬೇಕು ಅಂತ ಅವರು ಏನೋ ಒಂದು ಸಂಕಲ್ಪ ಮಾಡಿದ್ರು. ಎಷ್ಟು ದಿವಸ ಆಯಿತು ಅಂತ ನಾನು ಲೆಕ್ಕ ಇಟ್ಟಿಲ್ಲ, ಅವರೂ ಲೆಕ್ಕ ಇಟ್ಟಿಲ್ಲ ಅಂತ ನಾನು ಭಾವಿಸ್ತೇನೆ. ಅಂತೂ ಏನೇ ಆಗಲಿ, ಅಂತೂ ಹೀಗೆ ಇನ್ನೊಮ್ಮೆ ಸಂದರ್ಭ ಸಿಕ್ಕಿದ್ರೆ ರಾಜಾಂಗಣದಲ್ಲಿ ಸೇರೋಣ ಅಂಥೇಳಿ ನಿಮಗೆಲ್ಲ ದೇವರ ಶ್ರೇಯಸ್ಸನ್ನು ಬಯಸಿ ನನ್ನೆರಡು ಮಾತನ್ನು ಕೃಷ್ಣಾರ್ಪಣಂ ತಂತಾ ಇದ್ದೇನೆ.